ನಮಃ. ಯಾಮಾಹ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಪ್ರಪ್ರಥಮತಃ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃವಾಗಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮೀಜಿಯವರ ಶ್ರೀ ಚರಣಕ್ಕೆ ವಂದಿಸಿ ಪರಿಪೂರ್ಣವೂ ಅನ್ನುವಂತಕ್ಕಂಥ ಗ್ರಂಥದ ಲೇಖಕರಾಗಿರ್ತಕ್ಕಂಥ ಭೀಮನ ಕೃಪೇಶ್ವರ ಗುರುಗಳಂತ ಶರಣಾರ್ಥ ಈ ಒಂದು ಗ್ರಂಥವನ್ನ ಪ್ರಕಾಶನ ಮಾಡಿದಂತ ಭಗವತ್ಪಾದ ಪ್ರಕಾಶನದಿಂದ ಬ್ರಹ್ಮಜ್ಞಾನ ಸಂಸ್ಥಾನ ಮಠದ ಒಳಗೂ ಕೂಡ ನಂತ ಶರಣಾರ್ಥಿಗಳಿಂದ ಉಪಸ್ಥಿತರಿದ್ದಂತ ಎಲ್ಲ ಮಹಾತ್ಮರಿಗೆ ಶರಣು ಶರಣಾರ್ಥಿ. ಅಧ್ಯಾಯ 38ರಲ್ಲಿ ನಾವೀಗ ಅವಲೋಕನ ಮಾಡ್ತಾ ಇದ್ದೀವಿ ಪ್ರಶ್ನೋತ್ತರಗಳನ್ನ. ನಿನ್ನೆ ದಿವಸ ಶಿಷ್ಯನ ಪ್ರಶ್ನೆ ನಾವು ಯಾರಿಗೆ ಅಂತಕ್ಕಂಥದ್ದು, ಅದರ ಹಿಂದಿನ ಪ್ರಶ್ನೆ ಅಂದ್ರೆ ಕಾಲಿಕ ಮತ್ತು ಅಕಾಲಿಕ ಮರಣ ಅಂತಂದ್ರೆ ಏನು, ಮರಣ ಹೊಂದಿದವರು ಯಾರು ಅಂತ ಕೇಳ್ತಾನೆ. ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಬಂದಿತ್ತು, ಆ ಸಮಸ್ಯೆ ಇವತ್ತು ಉತ್ತರ ಸಿಗುತ್ತದೆ ನೋಡೋಣ. ಏನಪ್ಪಾ ಅಂದ್ರ ಸಹಜ ಸಾವ ಮತ್ತು ಈ ಅಕಾಲಿಕ ಸಾವ ಅದರ ತೀವ್ರತೆ ಕಡಿಮೆ ಇರ್ತದೆ, ತೀವ್ರತೆ ಹೆಚ್ಚಿರ್ತದೆ ಏನು ಅಂತ ಹೇಳಿದ್ರು. ಅದನ್ನ ಇವತ್ತ ಉತ್ತರ ಸಿಗುವಂತ ಸಾಧ್ಯತೆಗಳಿದ್ದಾವ ನೋಡೋಣ. ಶಿಷ್ಯನ ಪ್ರಶ್ನೆ ಏನಪ್ಪಾ ಅಂದ್ರೆ ಇವತ್ತು ದಿವಸ 587ನೇ ಪ್ರಶ್ನೆ. ಆಸೆಯೇ ಹುಟ್ಟಿಗೆ ಕಾರಣವೆಂದಾಯ್ತಲ್ಲ ಗುರುಗಳೇ ಅಂತ ಕೇಳ್ತಾನೆ ಅವನು. ಆಸೆಯೇ ಹುಟ್ಟಿಗೆ ಕಾರಣ ಎಂದಾಯ್ತಲ್ಲ. ಹೌದು ಅಂತ. ಯಾಕೆ ಹೌದು ಅಂತಂದ್ರೆ ಆಶೆ ಭಯಗಳೆಲ್ಲದ ಮನಸ್ಸು ಪರಿಶುದ್ಧವಾಗಿ ತನ್ನ ಮೂಲವಾದಂತ ಯಾವುದು ಅಖಂಡ ನಾನು, ಆ ನಾನುವಿನ ಅರಿವಿನೊಡನೆ ಸೇರಿ ನಿತ್ಯವಾಗಿ ಈ ಜನನ ಮರಣಗಳ ಚಕ್ರದಿಂದ ತಪ್ಪಿಸಿಕೊಳ್ತದೆ. ಆದರೆ ಪರಿಶುದ್ಧ ಅರಿವಿನೊಡನೆ ಸೇರಿ ಮನಸ್ಸು ಏನ್ ಮಾಡ್ತದೆ, ಆ ನಾನುವನ್ನ ಮರೆತು ಅನಾನುಗಳಿಗೆ ಆಸೆಪಟ್ಟು ಆಸೆಗಳ ದಾಸನಾಗಿ ಆ ಒಂದು ಜನನ ಮರಣಗಳ ಚಕ್ರದಲ್ಲಿ ಸದಾ ಸುತ್ತಾನೇ ಇರ್ತದೆ. ಆ ನಾನುವಿನ ಇರುವಿಕೆಯ ಅರಿವಿನ ಬಳಿ ಅದು ಬರದೆ ಏನ್ ಮಾಡ್ತದೆ, ಆ ಒಂದು ಅಖಂಡ ನಾನುವಿನ ಇರುವಿಕೆಯ ಅರಿವಿನಲ್ಲಿ ಒಂದಾಗದೆ ಜೀವಾಂಶ ಮತ್ತು ಮನುಷ್ಯನ ಈ ಸುತ್ತುವಿಕೆ ಎಲ್ಲ ಮೋಕ್ಷ ಇಲ್ಲ ಅಂತ. ಹಾಗಾದ್ರೆ ಹಾಗಾದ್ರೆ ಜಡ ಶರೀರದಲ್ಲಿ ಏನಿದೆ ಮತ್ತು ಸೂಕ್ಷ್ಮ ಶರೀರದಲ್ಲಿ ಏನಿದೆ ಅಂತ ಶಿಷ್ಯನ ಪ್ರಶ್ನೆ. ಜಡ ಶರೀರದಲ್ಲಿ ಏನಿದೆ ಮತ್ತು ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಇದರಲ್ಲಿ ಏನಿದೆ ಅಂತಕ್ಕಂಥದ್ದು. ಜಡ ಶರೀರದಲ್ಲಿ ಮನಸ್ಸು, ಚೇತನ ಅಂದ್ರೆ ಜೀವ ಮತ್ತು ಪ್ರಾಣ, ಬುದ್ಧಿ, ಪ್ರಜ್ಞೆ, ಅರಿವು, ಸಾಕ್ಷಿಗಳಿವೆ. ಆದರೆ ದೇಹದ ಸಾವಿಗೆ ಅನಂತರ, ಈ ದೇಹ ಸಾವಿನ ಅನಂತರ ಏನಾಗ್ತದೆ, ಕೇವಲ ಮನಸ್ಸೊಂದೇ ಮುಂದುವರಿತದೆ. ಉಳಿದೆಲ್ಲ ಏನೋ ತಮ್ಮ ಮೂಲಗಳಲ್ಲಿ ಸೇರ್ಕೊಂಡು ಬಿಡ್ತವೆ. ಈ ಸೂಕ್ಷ್ಮ ಶರೀರದಲ್ಲಿ ಏನಾಗತ್ತಪ್ಪ ಅಂದ್ರೆ ಸೂಕ್ಷ್ಮ ಮನಸ್ಸು ಮತ್ತು ಅದರ ಉಳಿವಿಗೆ ಅವಶ್ಯಕವಾಗಿರತಕ್ಕಂಥ ಅತ್ಯಲ್ಪ ಪ್ರಮಾಣದ ಒಂದಷ್ಟು ಜೀವಾಂಶ ಅಲ್ಲಿ ಮಾತ್ರ ಉಳಿತದೆ. ಈ ಇರುವಿಕೆಯ ಅರಿವಿನ ಸಾಕ್ಷಾತ್ಕಾರದಲ್ಲಿ ಮನಸ್ಸು ಇಲ್ಲವಾದಾಗ ಇವು ಅದರ ಮೂಲವಾದಂತಹ ಮಹಾಪ್ರಾಣದಲ್ಲಿ ಸೇರಿ ಅದು ಕೂಡ ಇಲ್ಲವಾಗುತ್ತದೆ ಅಂತ. ಹಾಗಾದ್ರೆ ಈ ಜನ್ಮ ಪುನರ್ಜನ್ಮ ಹೊಂದೋದು ಆತ್ಮವಲ್ಲವೇ ಗುರುಗಳೇ ಅಂತ ಕೇಳ್ತಾನೆ ಶಿಷ್ಯ. ಖಂಡಿತ ಅಲ್ಲ. ಯಾಕೆ ಖಂಡಿತ ಅಲ್ಲ ಅಂತಂದ್ರೆ ಆತ್ಮನಿಗೆ ಅಖಂಡ ಇರುವಿಕೆಯ ನಾನು ಎಂದು ಹೇಳಿರುವುದು ಇವತ್ತು ಆತ್ಮನಿಗೆ ನಾವು ಅಖಂಡ ಇರುವಿಕೆ ನಾನು ಅಂತ ಹೇಳ್ತೀವಿ, ಅಂದ್ರೆ ಲಕ್ಷಾರ್ಥ ನಾನು ಅಂತ ಹೇಳ್ತೀವಿ. ಆ ನಾನು ಶಿವವಾಗಿರುವ ಘನ ಸ್ವರೂಪ ಅದು. ಅದೇನಪ್ಪಾ ಅಂತಂದ್ರೆ ಅದು ಯಾವಾಗ ಹುಟ್ಟುವುದಿಲ್ಲ, ಸಾಯುವುದಿಲ್ಲ.
ಅದು ಆದ್ರೆ ಇರುವಿಕೆ ಹೆಂಗಪ್ಪ ಅಂತಂದ್ರೆ ಅರಿವಿನ ವಿಶಾಲವಾದ ಚೇತನದಲ್ಲಿ ಜಗತ್ತುಗಳು ದೇವರು ಹುಡ್ತಾ ಇರ್ತವೆ, ಸಾಯ್ತಿರ್ತವೆ. ಆಸೆ, ಭಯ, ಜನನ, ಮರಣ ಇವೆಲ್ಲ ಇರ್ತವೆ. ನಾನುವನ್ನ ಮರೆತ ಮನುಷ್ಯಗೆ ವಿನಃ ಇದೆಲ್ಲದಕ್ಕೂ ಮೂಲವಾಗಿರ್ತಕ್ಕಂಥ ನಾನುವಿಗಲ್ಲ ಅಂತ. ಇಲ್ಲಿ ಉದಾಹರಣೆ ಏನಪ್ಪಾ ಅಂತಂದ್ರೆ, ಈಗ ನಾವು ನೋಡ್ತೇವಲ್ಲ, ಕುಂಬಾರ ಮಣ್ಣಿನಿಂದ ಗಡಿಗೆ ಮಾಡ್ತಾನೆ. ಗಡಿಗೆಯೊಳಗೆ ಇರ್ತದೆ ಆಕಾಶ, ಇದು ಬಯಲು. ಗಡಿನೊಳಗೆ ಆಕಾಶ ಇರ್ತದೆ, ಮತ್ತು ಗಡಿನ ಹೊರಗೆ ಆಕಾಶ. ಎರಡು ಒಂದಲ್ಲ. ಅದಕ್ಕೆ ಗಡಿಗೆ ಗಡಿಗೆನದಲ್ಲ, ಆ ಗಡಿಗೆ ಅಸ್ತಿತ್ವಕ್ಕೆ ಬರುವಂತ ಮೊದಲಿನ ಆಕಾಶದಲ್ಲಿ ಮತ್ತು ಗಡಿಗೆ ಅಸ್ತಿತ್ವಕ್ಕೆ ಬಂದ ಅನಂತರದ ಆಕಾಶದಲ್ಲಿ ಯಾವ್ದಾದ್ರು ವ್ಯತ್ಯಾಸ ಇದ್ದೇನೋ? ವ್ಯತ್ಯಾಸ ಆಗುವುದಿಲ್ಲ. ಅದಕ್ಕೆ ಇರುವ ಗಡಿಗೆಯನ್ನ ಅಲ್ಲಿ ನಾಶಪಡಿಸ್ತೀನಿ, ಅದನ್ನ ಹೊಡೆದು ಬಿಡು. ಅದನ್ನ ನಾಶಪಡಿಸಿದಾಗ್ಲೂ ಕೂಡ ಏನಾಗ್ತದೆ, ಆಕಾಶದ ಅಥವಾ ಬಯಲಿನ ಇರುವಿಕೆ ಯಾವುದೇ ಏನಾದ್ರೂ ಬದಲಾವಣೆ ಅಥವಾ ವ್ಯತ್ಯಾಸ ಏನಾಗ್ತದೇನೋ? ಇಲ್ಲದ್ರ ಆ ತರಹ ಈ ಅಖಂಡ ಲಕ್ಷಾರ್ಥದ ನಾನು ಏನದಲ್ಲ, ಈ ನಾನು ಹೆಂಗಪ್ಪ ಅಂದ್ರೆ ಬಯಲಿದ್ದಾಗ ನೋಡಪ್ಪ ಅಂತ. ಇದು ಬಯಲಿನಂತೆ, ದೇಹ ಗಡಿಗೆಯಂತೆ. ದೇಹಗಳು ಹುಡ್ತಾವೆ, ಸಾಯ್ತಾವೆ, ಹೌದಾ? ಆದ್ರೆ ಈ ಅಖಂಡ ನಾನು ಏನದಲ್ಲ, ಈ ನಾನುನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ, ವ್ಯತ್ಯಾಸ ಆಗುವುದಿಲ್ಲ. ಅದು ಇರ್ತಿ ಹೇಗಿರುತ್ತಪ್ಪ ಅಂತ ನಿಶ್ಚಲವಾಗಿರ್ತದೆ, ಶಾಶ್ವತವಾಗಿರುವಂತ ಪರಮ ಗಣವಸ್ತು ಅದು. ದೇಹವು ಗಡಿಗೆಯಂತೆ ಮತ್ತು ದೇಹದೊಂದು ಒಳಗೂಡಿದಂತೆ ಯಾವುದು ಒಳಗಿರುತ್ತಲ್ಲ, ಮನಸ್ಸು ಜ್ಞಾನದಿಂದ ಪ್ರತ್ಯೇಕವಾಗಿರುವಂತಹ ಗಡಿಗೊಳಗಿರುವಂತಹ ಆಕಾಶದಂತೆ ಅಂತ. ವಾಸ್ತವವಾಗಿ ಗಡಿಯೊಳಗಿನ ಆಕಾಶವು ಅಂದ್ರೆ ಮನಸ್ಸು ಕೇಂದ್ರೀಕರಿಸಿಕೊಳ್ತದಲ್ಲ, ಪ್ರತ್ಯೇಕವಾಗಿರುವಂತಹ ಆಕಾಶವಾಗಿರಲು ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಮನುಷ್ಯಗೆ ಕೇವಲ ಕಲ್ಪಿತ ಇರುವಿಕೆ ಇದೆ, ಮೂಲ ಇರುವಿಕೆ ಅದಕ್ಕಿಲ್ಲ, ಕಲ್ಪಿತ ಅದು. ಅದಕ್ಕೆ ನಿಜವಾದ ಇರುವಿಕೆ ಅದು ಇರುವುದಿಲ್ಲ. ಅದಕ್ಕೆ ಗಡಿಗೆಯ ಮಣ್ಣು ಮಣ್ಣಾದ್ರೆ ಗಡಿಗೆ ಆಕಾರಣದ ಆ ಆಕಾರ ಇಲ್ಲವಾಗುವಂತೆ ದೇಹ ಮಣ್ಣಾದ್ರೆ ದೇಹದ ರೂಪ ಹೆಸರುಗಳೆಲ್ಲ ಮಣ್ಣಾಗ್ತವೆ. ಆಗ ಆಶೆಗಳಿಂದ ಆವೃತವಾಗಿರತಕ್ಕಂತ ಏನು ಅಖಂಡ ಲಕ್ಷಾರ್ಥದ ನಾನುದಲ್ಲ, ಆ ನಾನುವನ್ನು ಅರಿತು ಇಲ್ಲವಾಗಲಾರದಂತ ಈ ಮನಸ್ಸು ಮನಶರೀರದಿಂದ ಸೂಕ್ಷ್ಮದಡಿಗೆ ಆ ಸೂಕ್ಷ್ಮವನ್ನು ಪಡ್ಕೊಂಡು ಏನು ಮಾಡ್ತದೆ, ಜೀವದ ಒಂದಿಷ್ಟು ಸಹಾಯ ತಗೊಂಡು ತನ್ನ ಯಾತ್ರೆಯನ್ನು ಮುಂದುವರಿಸುತ್ತದೆ, ಪ್ರಾರಂಭಿಸುತ್ತದೆ ಅಂತ. ಯಾತ್ರೆ ಅಂದ್ರಲ್ಲ ಗುರುಗಳು, ಯಾತ್ರೆ ಹೇಗೆ, ಅದು ಏನ್ ಯಾತ್ರೆ ಅಂತ ಶಿಷ್ಯ. ಈಗ ಮತ್ತೆ ಇದೊಂಥರ ಯಾತ್ರೆನ ಅಲ್ಪ. ಹೆಂಗಂದ್ರೆ ಈಗ ದೇಹಗಳನ್ನ ಪಡೆದು ಸುತ್ತಿ ಕೊನೆಗೆ ಏನಾಗ್ತದೆ, ತನ್ನ ಮೂಲವಾದಂತ ಯಾವುದು ಶುದ್ಧ ಬ್ರಹ್ಮನಲ್ಲೇ ಸೇರ್ಕೋಬೇಕಲ್ಲ, ಆ ಅಖಂಡ ನಾನುವಲ್ಲಿ ಸೇರ್ಕೋಬೇಕಲ್ಲ. ಅದು ತನ್ನ ಮೂಲವಾಗಿರ್ತಕ್ಕಂಥ ಆ ಅಖಂಡ ನಾನುವಿನ ಅರಿವಿನಲ್ಲಿ ಒಂದಲ್ಲ ಒಂದು ದಿವಸ ಅದು ಆ ಜನ್ಮದಲ್ಲಿ ಬಂದು ಸೇರಬೇಕಾಗುತ್ತೆ. ಯಾಕಂದ್ರೆ ಸೇರಿ ಇಲ್ಲವಾಗ್ಲೇಬೇಕದು. ಮನಸ್ಸು ಎಷ್ಟು ತಿರುಗಾಡೋದು, ಅದು ಒಂದ್ ಸುತ್ತ ಎಷ್ಟೋ ಸುತ್ತದು, ಒಂದು ಸುತ್ತಲ್ಲಿ ಅದು ಬಂದು ಅಲ್ಲಿ ಸೇರ್ಲೇಬೇಕಂತ. ಇದಕ್ಕೆ ಯಾತ್ರೆ ಅಂತ ಅನ್ಬೇಕಲ್ಲ, ಮತ್ತೆ ನಡ್ಬೇಕು ಇದಕ್ಕೆ. ಇದು ಒಂದು ಯಾತ್ರೆ ಅಂತ. ಈಗ ನಾವು ನೀರಿನ ಸುಳಿ ಅಂತಿರ್ತಾವ ನೋಡು, ನೀರಿನಾಗ ಸುಳಿ ಅಂತಿರ್ತಾವಲ್ಲ, ಸುಳಿ ನೋಡಿದ್ದೇನೇನು? ಆ ಸುಳಿ ನೋಡು, ಅದು ತನ್ನೆಲ್ಲ ಏನ್ ಮಾಡ್ತದೆ, ಅದು ತನ್ನಲ್ಲೇ ತಾನು ಸುತ್ತಿರ್ತದ. ಅದು ಸುತ್ತ ಏನಾಗ್ತದೆ, ಆ ಕೇಂದ್ರ ನಡಕ ಒಂದು ಏನು ಬಿಂದು ಇರುತ್ತಲ್ಲ, ಆ ಕೇಂದ್ರ ಬಿಂದುವಿನ ಮೇಲೆ ಸುತ್ತ ಇರ್ತದೆ. ಅದನ್ನ ನಡಕ್ ಮಾಡ್ಕೊಂಡು ಸುತ್ತ ಇರ್ತದೆ. ಕೊನೆಗೆ ಏನಾಗ್ತದೆ, ಅದೇನ್ ನಡಕ ಬಿಂದು ಇರ್ತದ ಅದರಲ್ಲಿ ಅದು ಒಂದಾಗಿಬಿಡ್ತದೆ. ಅದರಲ್ಲಿ ಅಂತರ್ಗತವಾಗುವುದಲ್ಲದೆ ಹಂಗ ಇದು ಹೆಂಗ ಅದ ಅಂತರ್ಗತ ಆಗಿ ಅದು ಇಲ್ಲ ಆಗ್ತದಲ್ಲ ಆ ನೀರು ಸುಳಿ, ಹಂಗ ಈ ಅಖಂಡ ನಾನು ಏನದಲ್ಲ, ಈ ನಾನು ಎಂಬಂತ ಕೇಂದ್ರ ಬಿಂದು ಇದ್ದಂಗಿದು. ನೀರು ನಡಕೇನು ಕೇಂದ್ರ ಬಿದ್ದು ಇರುತ್ತಲ್ಲ, ಅದು ಕೇಂದ್ರ ಬಿಂದು ಇದ್ದಾಗ ಮತ್ತು ಸುತ್ತಲೂ ಏನಿರ್ತಿರಲ್ಲ ಅದು ಅದ್ರ ಕೇಂದ್ರ ಬಿಂದುವನ್ನೇ ಮರೆತು ಏನಾಗ್ತದ, ಸುತ್ತಿರ್ತದ. ಹಂಗ ಅದು ಕೊನೆಗೆ ಏನಾಗ್ತದೆ, ಎಷ್ಟು ಸಲ ಸುತ್ತದದು, ಹಂಗ ಸುತ್ತಿ ಅದು ಅದರಲ್ಲೇ ಮನಸ್ಸು ಐಕ್ಯವಾಗ್ತದೆ. ಅಂದ್ರೆ ತನ್ನ ತಪ್ಪಿನ ಅರಿವಾದಾಗ ಅದು ಅಲ್ಲಿ ಐಕ್ಯ ಆಗ್ತದೆ ಅಂತ ಮನಸ್ಸು. ಆ ನೀರಿನಲ್ಲಿ ಆ ಏನು ಸುತ್ತಿ ನಡಕ್ಕೆ ಹೆಂಗ ಕೇಂದ್ರ ಬಿಂದು ಇಲ್ಲ ಆಗ್ತದೆ, ಹಂಗ ಮನಸ್ಸು ಕೂಡ ತನ್ನ ತಪ್ಪಿನ ಅರಿವಾದಾಗ ಒಂದು ಯಾವುದೋ ಒಂದು
ಅಂತೇಳಿ ತೋಟರು ಕೊನೆಗೆ ಬಂದು ಇಲ್ಲಿ ಬರಲೇಬೇಕು ಅಂತ ಇಲ್ಲವಾಗುತ್ತದೆ ಅಂತ. ಹಾಗಾದ್ರೆ ಇವುಗಳು ಈ ದುರ್ಮರಣ ಹೊಂದರಲ್ಲಿ ಮತ್ತು ಅಪಘಾತಕ್ಕೀಡಾಗ ಇರ್ತಾರಲ್ಲ, ಆಕ್ಸಿಡೆಂಟ್ ಆಗಿರ್ತಾವಲ್ಲ, ಇವು ಸತ್ತವ್ರಿಗೂ ಮತ್ತು ಈ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು, ಇವ್ರಿಗೆ ಏನು ವ್ಯತ್ಯಾಸ ಅದಕ್ಕೆ ಆತನ ಶಿಷ್ಯ ಏನೋ ದುರ್ಮರಣ ಹೊಂದಿರ್ತಾರೆ, ಅಪಘಾತಕ್ಕೀಡಾಗಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಇವರಲ್ಲಿ ಏನು ವ್ಯತ್ಯಾಸ ಅಂತ ಶಿಷ್ಯನ ಪ್ರಶ್ನೆ. ಈ ವ್ಯತ್ಯಾಸ ಇರುವುದು ಪ್ರಾರಂಭದಲ್ಲಿ ಮಾತ್ರ. ಈಗ ಅಪಘಾತ ಏನಾಗಿರುತ್ತಲ್ಲ, ಆಕ್ಸಿಡೆಂಟ್, ಆ ಅಪಘಾತದಿಂದ ದುರ್ಮರಣ ಹೊಂದವರ ಮನಸ್ಸಿಗೆ ಮತ್ತು ಬುದ್ಧಿಗೆ ದೇಹ ಬಿಡುವಂತ ವಿಚಾರ ಗೊತ್ತಿರೋದಿಲ್ಲ. ಅಂದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಜೋಗ ಹೋಗ್ಬಿಡ್ತದ. ಹಿಂಗ ಆ ಗೊತ್ತಿಲ್ಲ ಆಗಿದ್ರಿಂದ ಏನಾಗುತ್ತದೆ, ಅದು ಆಕಸ್ಮಿಕ, ಅದು ಸಾವು ಆಕಸ್ಮಿಕ ಆಯ್ತಲ್ಲ ಅಲ್ಲಿ. ಆದ್ರಿಂದ ಇದ್ದಕ್ಕಿದ್ದದ್ದು ಏನಾಗುತ್ತಪ್ಪ ಅಂದ್ರೆ ಆ ದೇಹವಿಲ್ಲದಂತಾದಾಗ ಮನುಷ್ಯ ಗಾಬರಿ ಆಗಿಬಿಡ್ತದ, ಗಲಿಬಿಲಿ ಆಗಿಬಿಡ್ತದ. ಇಲ್ಲಿ ಏನಾಗ ತಿಳಿದಿಲ್ಲ, ನಮಗೋಗ್ಲಿಂದ ಒಂದು ಕ್ಷಣ ಯಾವಾಗೂ ಹಂಗ ಅದು ತಾತ್ಕಾಲಿಕವಾಗಿ ಗಲಿಬಿಲಿಗೊಂಡು ಕೊನೆಗೆ ಏನಾಗತ್ತಪ್ಪ ಅಂದ್ರೆ ಆ ದೇಹವಿಲ್ಲದ ಸ್ಥಿತಿಗೆ ಹೊಂದಿಕೊಳ್ತದೆ ಅಂತಕ್ಕಂಥದ್ದು. ಅಂದ್ರ ಅಗಾಡ್ತಾ ಇರ್ತಂತ ಸೂಕ್ಷ್ಮದಲ್ಲಿ. ಆದ್ರೆ ದೇಹವನ್ನು ಮನಪೂರ್ವಕವಾಗಿ ಬಿಡುವವರ ಮನಸ್ಸಿಗೆ ಪ್ರಾರಂಭದಲ್ಲಿ ತಳಮಳ ಇಲ್ಲದೆ ದೇಹವಿಲ್ಲದ ಒಂದು ಸ್ಥಿತಿಗೆ ತಕ್ಷಣವೇ ಅದು ಹೊಂದಿಕೊಳ್ತದೆ ಅಂತಕ್ಕಂಥದ್ದು. ಆದ್ರೆ ಇವೆರಡರಲ್ಲೂ ಸಹ ಮನಶರೀರವನ್ನ ಪಡೆದೇ ಈ ಸೂಕ್ಷ್ಮ ಶರೀರವನ್ನ ಧರಿಸಬೇಕಾಗುತ್ತದೆ ಮತ್ತು ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಮತ್ತು ಜೀವಾಂಶ ತಿಳಿತಲ್ರಿ. ಅಂದ್ರ ಸಡನ್ ಆಕ್ಸಿಡೆಂಟ್ ಆಗ್ತದ, ಆಕ್ಸಿಡೆಂಟ್ ಆದ್ಮೇಲೆ ಅದಕ್ಕೆ ಯಾವ ವಿಷಯ ಗುರ್ತಾಗೋದಿಲ್ಲ. ಆದ್ರೆ ವಯಸ್ಸಾದ್ಮೇಲೆ ಅವನ್ ಸಾವು ಬಂದಿರ್ತದ, ಅವನ ಪರಾಗ ಕರ್ಮ ಮುಗಿದಿರ್ತದ, ಅವನ ಸಾವು ಇಷ್ಟ ಅಂತ ಗುರ್ತಾಗಿರ್ತದೆ. ಮತ್ತ ಅವನ ವಯಸ್ಸಿದ್ದಾಗೆಲ್ಲ ಮುಗಿಸಿರ್ತಾನ, ಅವನೆಲ್ಲ ಆಶೆ ಆಕಾಂಕ್ಷೆಗಳು ಆದಷ್ಟು 90% ಮುಗಿಸಿರ್ತಾನೆ. ಇನ್ನೇನೊಂದು 10% ಅದ ಅಂತ ತಿಳ್ಕೊರಿ. ಆದ್ರೂ ನಮ್ಮ ಈಗಿನ ಸಮಾಜದಾಗ ಹಾಕಿ ಬಿಡ್ರಿ, ನೋಡಕ್ನದು ವಯಸ್ಸಾದ್ರೂ ಸೇರಿ 70-80 ಆಸೆ ಇರ್ತಾವ, ಅದು ಬೇರೆ. ಆದ್ರೆ ಈಗ ಹೇಳ್ತಾನೆ ಅಂದ್ರೆ ವಯಸ್ಸಾದ್ಮಲ್ತ ಅದ್ರ ಪ್ರಮಾಣ ಕಡಿಮೆ ಆಗಿ ಆ ಸಾವು ನೋಡ್ತಿದ್ದಂತೆ ಅದ್ರ ಅಲ್ಲಿ ಹಂಗ ಗಲಿಬಿಲಿಗೊಳ್ಳುವಂತ ಒಂದು ಸಂದರ್ಭ ಬರುವುದಿಲ್ಲ ಅಂತ. ಅದಕ್ಕೆ ಏನೇನಾಗತ್ತಪ್ಪ ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಗಲಿಬಿಲಿ ಆಗ್ತದಕ್ಕ ಎಲ್ಲಿ ಸೇರ್ಕೋಬೇಕು, ಏನಾಗಬೇಕು, ಆ ಕ್ಷಣದಲ್ಲಿ ಒಂಥರ ಅಂತರ್ಪಿಷ ಆಗಿರ್ತೇವಲ್ಲ ನಾವು. ಈಗ ಅದು ಸೂಕ್ಷ್ಮ ಶರೀರಾಗಿ ಅಡ್ಡಾಡಿರುತ್ತಂತ. ಅದಕ್ಕ ನಾವು ಈಗ ಆಕ್ಸಿಡೆಂಟ್ ಆದವರು ಅಥವಾ ಆತ್ಮಹತ್ಯೆ ಮಾಡ್ಕೊಂಡವರು ನೋಡ್ರಿ, ಎಲ್ಲ ಆ ರೂಪಿಗೆ ಏನೋ ಶುದ್ಧಿ ಶಾಂತಿ ಕರ್ಮಾಚರಣೆ ಮಾಡ್ತೀವಿ ನಾವು. ಏನು ಉದ್ದೇಶ ಇರ್ತದ್ರ ಅದು ಹೋಗಿ ಸೇರಿಲ್ಪ, ಅದು ಇಲ್ಲ ಸೂಕ್ಷ್ಮ ಶರೀರದಲ್ಲಿ ಅದಲ್ಲೇ ಅಡ್ಡಾಡೋದಕ್ಕೆ ಅಂತ ಹೇಳ್ತಾರಲ್ಲ, ಅದೇ ಸಾರಾಂಶ. ಅದಕ್ಕೆ ಹೌದೌದ್ರಿ, ಹೌದು. ಹಂಗ ಪ್ರಾರಂಭ ಚಾಲು ಆಗಿ ಅದು ಪೂರ್ತಿ ಪ್ರಾರಂಭ ಎಲ್ಲ ಮುಗಿದು ಮನಸ್ಸು ಇಲ್ಲವಂತ ಒಂದಿರ್ತ್ರಿ. ಮತ್ತೊಂದು ನೀರಿನ ಕೃಷ್ಣ ನೋಡಿಲ್ಲ ನಾವು, ಮತ್ತೆ ಸೇರ್ಕೊಳ್ಬೇಕು. ಅದ ಹೆಂಗೆ ನೀರಿನ ಸುಳಿ ಇರುತ್ತಲ್ಲ, ತಿರುಗಿ ತನ್ನ ಒಂದು ಸ್ವಸ್ವರೂಪದ ಜ್ಞಾನ ಆಯ್ತಪ್ಪ ಅಂತಂದ್ರೆ, ಅರಿವಾಯ್ತಂದ್ರ ಅದರಲ್ಲಿ ಐಕ್ಯ ಆಕಂತ. ಯಾವ್ದು ಒಂದಲ್ರಿ, ಎಲ್ಲ ಆಗಬೇಕಂತ ಹೇಳ್ತಾರ. ಪ್ರತಿಯೊಂದು ಆಗತ್ತವನಾಗ ಅದಾವಣ ರೀ. ಆದ್ರೆ ಮೊದಲು ಅರಿವು ಮಾಡಿಕೊಡ್ತಾರ ಗುರು. ಅವಾಗ ಆ ಅರಿವು ಮಾಡಾಗನ ಆ ಸುತ್ತು ನಿಂತು ಅಲ್ಲಿ ಏಕ್ ರೂಪ ಆಗ್ತವೆ ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ ಸಣ್ಣದ ನೋಡಿಬಿಡೋಣ. ಏನಪ್ಪಾ ಅಂದ್ರೆ, ಈ ದೇಹ ಮುಪ್ಪಾದ್ರಿಂದ ಬರುವಂತ ಸಾವು ಏನಿದು ಅಂತ ಶಿಷ್ಯನ ಪ್ರಶ್ನೆ. ಹೆಂಗಂತಂದ್ರ ಈ ಮುಪ್ಪಾದ ದೇಹದಿಂದ ಬರುವಂತ ಸಾವಿನಲ್ಲಿ ಮನುಷ್ಯಗೆ ತಳಮಳ ಇರುವುದಿಲ್ಲ. ಇದೀಗ ಹೇಳೋದಲ್ರಿ, ತಳಮಳ ಇರುವುದಿಲ್ಲ, ಇಲ್ಲಿ ಗಾಬರಿ ಇರುವುದಿಲ್ಲ. ಯಾವಾಗ ದೇವ್ರು ಹೋಯ್ತಾರಪ್ಪ ಅಂತಿರ್ತಲ್ಲ, ಅಂತಿರ್ತಾರಲ್ರಿ, ದೇವ್ರು ಹೋದ್ರೆ ಸಾಕಾಯ್ತಪ್ಪ ನಮಗ ಅಂತೇಳಿ ತೃಪ್ತಿಯಾಗಿರ್ತದ್ರಿ. ಕೆಲವೊಬ್ರು ತೃಪ್ತಿಯಾಗಿರಂಗಿಲ್ಲ, ಕೆಲವೊಂದಿಷ್ಟು ಇರ್ತಾರೆ. ನೀವು ಎಲ್ಲಾರು ಹೆಂಗಿರಂಗಿಲ್ಲ. ನಾವು ನೋಡ್ತೀವಿ ಎಷ್ಟೋ ಹುಡುಗರು ಇನ್ನೂ ಈ ವಯಸ್ಸು ಹೆಚ್ಚು ಆಸೆ ಆಕರ್ಷಿರ್ತಾವ. ಹಂಗ
ಹಂಗ ಇಲ್ಲೇನಾಗ್ತಂದ್ರ ಆ ಮುಪ್ಪಾದ ದೇಹದಿಂದ ಬರುವಂತ ಸಾವನಲ್ಲಿ ಈ ತಳಮಳ ಗಾಬರಿ ಇಂಥ ಗಲಿಬಿಲಿ ಏನಿರಂಗಿಲ್ಲ ಅಂತ ಈಡೇರಿಸಿಕೊಳ್ಳಲು ಸಾಧ್ಯವಾದಂತ ಎಲ್ಲಾ ಆಸೆಗಳನ್ನ ಈ ಜಡದೇ ಇರುವಾಗಲೇ ಅಂದ್ರೆ ವಯಸ್ಸಿದ್ದಾಗನ ಎಲ್ಲ ಈಡೇರಿಸಿಕೊಳ್ಳೋದಿರ್ತದ. ಈಗ ಈಡೇರಿಸಿಕೊಳ್ಳೋದ್ರಿಂದ ಜಡ ಶರೀರವನ್ನ ಬಿಟ್ಟ ಮೇಲೆ ಆ ಮನಸ್ಸು ಏನಾಗುತ್ತಪ್ಪ ಅಂದ್ರೆ ಮನಸ್ಸು ಮತ್ತು ಜೀವಗಳು ಕೆಲವೇ ಕ್ಷಣಗಳಲ್ಲಿ ಆ ಮನಸ್ ಶರೀರವನ್ನು ಹೊಂದಿ ಮರುಕ್ಷಣವೇ ಆ ಒಂದು ಸೂಕ್ಷ್ಮ ಶರೀರವನ್ನು ಹೊಂದಿ ತನ್ನ ಪ್ರಯಾಣವನ್ನ ಪ್ರಾರಂಭಿಸುತ್ತವೆ ಅಂತ. ಅಂದ್ರೆ ಎರಡೂ ಅದು ಅದ್ವಿದಾತು ಎರಡೂ ಕೂಡ ಮನುಷ್ಯ ಶರೀರವನ್ನು ಪ್ರವೇಶ ಮಾಡಲೇಬೇಕು. ಸೂಕ್ಷ್ಮ ಶರೀರನ್ನ ಆ ಸೂಕ್ಷ್ಮ ಶರೀರನ್ನ ಪ್ರವೇಶ ಮಾಡನ ಮುಂದೆ ಹೋಗ್ಬಿಡುತ್ತ. ಆದ್ದರಿಂದ ಆದ್ದರಿಂದ ಮುಪ್ಪು ಶರೀರದ ಸಹಜ ಸಾವು ಅಂತ. ಉಳಿದೆಲ್ಲ ಸಾವುಗಳಿಂದ ಒಂದಿಷ್ಟು ಉತ್ತಮ ಇದು ಯಾವುದು ವಯಸ್ಸಾದ್ಮೇಲೆ ಸಾಯೋದು. ಅದಕ್ಕಂತಲ್ಲ ವಯಸ್ಸಾದ್ಮೇಲೆ ವಯಸ್ಸಾಗಿದ್ದಾರಲ್ಲ ಮುಗಿಸ್ತಾರಲ್ಲ ಅವ್ರಿಗೆಲ್ಲ ಎಲ್ಲ ಏನೆಲ್ಲ ಮುಗಿಸಿರೋದು ಅಂತಲ್ಲ. ಹಂಗ ಇದೊಂಥರ ಉತ್ತಮ ಅಂತ ನಮೋದು ಇಷ್ಟೇ. ಆದ್ರೆ ಅದಕ್ಕೆ ಮೋಕ್ಷ ಆದಾಯದನ್ನ ಹೇಳ್ಲಿಕ್ಕೆ ಆಗೋದಿಲ್ಲ. ಈಗ ಶಿಷ್ಯನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪ್ರಾಣಕ್ಕೂ ಜೀವಕ್ಕೂ ಏನು ವ್ಯತ್ಯಾಸ ಅಂತ ಶಿಷ್ಯನ ಪ್ರಶ್ನೆ. ಈ ಪ್ರಶ್ನೆಗೆ ನಾಳೆ ಮುಂಜಾನೆ ಉತ್ತರವನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಚಿಂತನಕ್ಕೆ ಮಂಗಲ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜನಗಳಲ್ಲಿ ನಮ ಶಿವಾಯ. ಪ್ರಶ್ನೆ ಕೇಳ್ರಿ ಅಲ್ಲ ಇನ್ನೂ ತಿಳ್ಕೊಬೇಕು, ಇನ್ನೂ ತಿಳ್ಕೊಬೇಕನ್ಸ್ತದೆ. ಇದುವರೆಗೆ ನಾನು ಗ್ರಂಥದ ವಿಷಯವನ್ನ ತಿಳಿಸಿಕೊಟ್ಟ ಸುತಂತ್ರ ಸದ್ಗುರು ಶ್ರೀ ಪ್ರಕಾಶ್ ಚಂದ್ರಗುರುಗಳಿಗೆ ಅನಂತ ಧನ್ಯವಾದಗಳು. ಮತ್ತೆ ಹಾಗಾದ್ರೆ ಇನ್ನೊಂದು 10 ನಿಮಿಷ ಕೆರೆ ಮಟ್ಸ್ಬೇಕು ಕೊಟ್ಟರೆ ಕೆರೆ ಮಟ್ಸ್ಬೇಕು. ಹೌದ್ರಿ ಫೋಣೆ ಅದು ಫೋಣೆ 9ಕ್ಕೆ ಹೇಳ್ತಾರೆ ಗುರುಗಳ. ಗುರುಗಳು 10 ನಿಮಿಷ 40 ಆಯ್ತಾಯ್ತು. ಈಗ ಸುಬ್ರಹ್ಮಣ್ಯ ಸದ್ಗುರು ಶ್ರೀ ಜಯಂತ ಮಹಾಸ್ವಾಮಿಗಳಿಂದ ಶ್ರೀ ಸಿದ್ಧಾಂತ ಚಿಂತಾಮಣಿ ಸದ್ಗುರು ಪರಮ ಪೂಜ್ಯ ಶ್ರುತಿಯ ಒಂದು ವಿಷಯವನ್ನ ನಮಗೆಲ್ಲ ತಿಳಿಸ್ಕೊಡ್ಬೇಕಂತ ತಿಳ್ಕೊಂಡ್ರೆ ಅದಕ್ಕಿಂತ ಮೊದಲು ಗೌರಮ್ಮ ಅವರಿಂದ ಶಿವಸ್ತುತಿ ಹಾಗೂ ಶಕ್ತಿ ಸ್ತುತಿಯನ್ನ ನಡೆಸ್ಕೊಡ್ಬೇಕಂತ ತಿಳ್ಕೊಂಡ್ರೆ ವೇದಘೋಷ. ಹಾ ರೀ ವೇದಘೋಷ. ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣಿ ನಮಃ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಸೀದತು. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರಥಮ ಪರಿಚ್ಛೇದ ಶಿವಸ್ತುತಿ ಶಕ್ತಿ ಸ್ತುತಿಶ್ಚ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿದ್ಧಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪರೇತಶ್ಚ ನಿಸಂಯಮ್ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಯಶೋರ್ಮಿ ಬುದ್ಬುಧಾಭಾಸಃ ಷಟ್ತ್ರಿಂಶತಸ್ವಸಂಚಯಃ ನಿರ್ಮಲಂ ಶಿವನಾಮಾನಂ तं ವಂದೇ ಚಿನ್ಮಹೋದಯಂ. ಯದ್ವಾಸಾ ಭಾಸತೆ ವಿಶ್ವಂ ಯತ್ಸುಖೇತಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೇ.
नमस्तस्मै महेशाय महादेवाय शूलिने यामाहु सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवाम् यया महेश्वर शम्भुः नामरूपादिसंयुतः तस्यै मायास्वरूपायै नमः परमशक्तये शिवाद्यादिसमुत्पन्नम् शान्तस्मितपरोत्तराम् मातरं तां समस्तानां वन्दे शिवकरीं शिवाम् इच्छाज्ञानादिरूपेण या शम्भोर्विश्वकामिनी वन्दे तां परमानन्दम् प्रबोधलहरीं शिवाम् अमृतार्थं प्रपन्नानां या सुविद्याप्रदायिनी अहर्निशमहं वन्दे ताम् ईशानमनोरमाम् इति शिवस्तुति शक्तिस्तुति परिसमाप्तम्। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरणबस स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿ. ಭಾವಪೂರ್ಣವಾಗಿ ವೇದಘೋಷವನ್ನು ನಡೆಸಿಕೊಟ್ಟ ಸುಬ್ರಹ್ಮಣ್ಯ ಗೌಡಮ್ಮ ಅವರಿಗೆ ಅನಂತ ಧನ್ಯವಾದಗಳು. ಈಗ ಸದ್ಗುರುಗಳು ತಮ್ಮ ಒಂದು ಉಪದೇಶವನ್ನು ಪ್ರಾರಂಭಿಸುತ್ತಾರೆ. ಹೇಳ್ಕೊಳ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಶಿವಸ್ತುತಿ ಶಕ್ತಿ ಸ್ತುತಿ ಒಟ್ಟು 12 ಶ್ಲೋಕಗಳದವ. ಈ 12 ಶ್ಲೋಕಗಳ ಹಾಡ್ಲಕ್ಕ ಸಮಯನೂ ಹಿಡಿತದ, ಹಾಡೋರಿಗೆ ಶ್ರಮನೂ ಆಗ್ತದ. 6 ಹಾಡ್ಬೋದಲ್ರಿ, 6 ಹಾಡಿ ಬಿಟ್ಬಿಡೋದು. ನೆಕ್ಸ್ಟ್ ಟೈಮ್ ಮರುದಿವ್ಸ ಮತ್ತೆ 6 ಹಾಡ್ಬೋದು, ಹಾಫ್ ಆಫ್ ಮಾಡ್ಬೋದಲ್ಲ. ಏನ್ ಟೋಟಲ್ ಆಡ್ಬೇಕಾ? ಅದಕ್ಕ ಒಂದು ದಿವಸ ಶಿವಸ್ತುತಿ, ಒಂದು ದಿವಸ ಶಕ್ತಿ ಸ್ತುತಿ ಮಾಡಿದ್ರೆ ಬಹಳ ಲಾಂಗ್ ಆಗಿಬಿಡ್ತದ. ಏನ್ರಿ? ಮಾಡ್ರಿ, ಹೆಂಗಾರ ಮಾಡಿ ಜೋಡಿಸಿ. ಅದಕ್ಕೆ ನೀವೇ ಎಕ್ಸ್ಪರ್ಟ್. ಅವಾಯ್ಡ್ ಡಿವೈಡ್ ಏನೇನ್ ಮಾಡ್ತೀರಿ ಮಾಡ್ರಿ. ಹೆಂಗಾರ ಮಾಡಿ ಒಂದ್ ಸ್ವಲ್ಪ ಶಾರ್ಪ್ ಮಾಡಿಬಿಡ್ರಿ. ಒಂದ್ 4-5 ಶ್ಲೋಕಗಳು ಮಾಡಿಬಿಡ್ರಿ. ಇಲ್ಲ ಅವು 3 ಇವು 3 ಮಾಡಿಬಿಡ್ರಿ. ಅವೆರಡು ಇವೆರಡು ಮಾಡ್ರಿ. ಏನಾರ ಮಾಡ್ರಿ, ಒಟ್ಟೆ ಅಡ್ಡಾಡೆ. ಭಾಳ ಹೆವಿ ಮಾಡ್ಕೋಬೇಡ್ರಿ. ಅದು ಹಾಡೋರ್ ದನಿನೇ ಸಣ್ಣ ಆಗಿಬಿಡ್ತದ. ಹಾಡ ಕಷ್ಟ. ಸ್ವಲ್ಪ ತಿದ್ದುಪಡಿ ಮಾಡ್ಕೋರಿ. ಅದು ಶಾರ್ಟ್ ಸ್ವೀಟ್ ಆಗ್ಬೇಕು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಆ ಪ್ರವಚನದ ಸಾರ ಸಂಗ್ರಹ ಮಾಡಿ ತಮ್ಮದೇ ಆದ ಭಾಷೆಯನ್ನ ಕರುಣಿಸಿದಂಥವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜ್ಞಾನ ಯೋಗಾಶ್ರಮ ಬಿಜಾಪುರ. ಇದರ ಒಂದು ಗ್ರಂಥಮಾಲೆ ಪ್ರಕಟಣೆ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು.
ಇಲ್ಲಿ ಶಿವಸ್ತುತಿಗೆ ಸಂಬಂಧಪಟ್ಟಂತ 3 ಶ್ಲೋಕಗಳ ಶಬ್ದಾರ್ಥಗಳನ್ನ ನಿನ್ನೆ ಹೇಳಿ ಆಯ್ತು. ಈಗ 4ನೇ ಶ್ಲೋಕ. ಯದ್ ಭಾಸ ಭಾಸತೆ ವಿಶ್ವಂ ಅಂದ್ರೆ ಯದ್ ಭಾಸ ಯಾರ ಪ್ರಕಾಶದಿಂದ ಈ ವಿಶ್ವವು ಭಾಸವಾಗುವುದೋ, ಯಾರ ಪ್ರಕಾಶದಿಂದ ಇದು ನಿಮಗೆ ಕಾಣ್ಲಿಕ್ಕತ್ತದ, ಭಾಸ ಆಗದಂದ್ರೆ ತೋರುವುದು. ಮತ್ತೆ ಯತ್ ಸುಖೇನ ಅನುಮೋದತೆ, ಯಾರ ಸುಖದಿಂದ ಇದು ಎಲ್ಲ ಆನಂದ ಪಡ್ತದೋ, ಇಡೀ ವಿಶ್ವ ಯಾರ ಪ್ರಕಾಶದಿಂದ ಏನಾಗ್ಲಿಕ್ಕತ್ತದ, ಭಾಸವಾಗದಂದ್ರೆ ತೋರುವುದು. ಯಾರ ಪ್ರಕಾಶದಿಂದ ಈ ವಿಶ್ವ ತೋರ್ಲಿಕ್ಕತ್ತದ, ಮತ್ತ ಯಾರ ಒಂದು ಸುಖದಿಂದ ಈ ಒಂದು ವಿಶ್ವ ಆನಂದ ಪಡ್ಲಕ್ಕತ್ತದ. ಯಾರ ಸುಖ ರೀ ಅದು? ಸಚ್ಚಿದಾನಂದ ಪರಮಾತ್ಮನ ಸುಖ, ಪರಬ್ರಹ್ಮ. ಮತ್ತ ಯಾರ ಪ್ರಕಾಶದಿಂದ ಇದು ತಿಳಿಲಕತ್ತದ? ಅದೇ ಸಚ್ಚಿದಾನಂದ ಪರಬ್ರಹ್ಮನ ಪ್ರಕಾಶದಿಂದಲೇ ಈ ಜಗತ್ತು ನಮಗ ತಿಳಿವಿಗೆ ಬರ್ಲಕತ್ತದ. ಆತನೇ ಇರ್ಲಿಲ್ಲ ಅಂದ್ರೆ ಇದು ಹೆಂಗ್ ತಿಳಿತಿತ್ತು? ಅದಕ್ಕೆ ಯತ್ ಭಾಸ ಅಂದರೆ ಯಾರ ಪ್ರಕಾಶದಿಂದ, ಭಾಸತೆ ತೋರುವುದು, ಯಾವುದು? ವಿಶ್ವ ಜಗತ್ತು. ಯಾರ ಪ್ರಕಾಶದಿಂದ ಈ ಪ್ರಕಾಶ ತೋರುವುದು, ಈ ವಿಶ್ವ ತೋರುವುದು. ಮತ್ತೆ ಯತ್ ಸುಖೇನ ಅನುಮೋದತೆ, ಯಾರ ಸುಖದಿಂದ ಈ ವಿಶ್ವ ಅನುಮೋದತೆ ಅಂದ್ರೆ ಆನಂದ ಪಡುವುದು. ತಸ್ಮೈ ಅಂದ್ರೆ ಆ ಗುಣಾತೀತ ಅಂದ್ರೆ ಸತ್ವ ರಜ ತಮ ಎನ್ನುವ 3 ಗುಣಗಳು ಇಲ್ಲದಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ. ನಮಸ್ತಸ್ಮೈ ಗುಣಾತೀತ ವಿಭವಾಯ. ಭವ ಅಂದ್ರೆ ಸತ್ವ ರಜ ತಮ ಉಳ್ಳಂತ ಗುಣ ಸಹಿತ. ಮತ್ತೆ ವಿಭವ ಅಂತಂದ್ರೆ ಸತ್ವ ರಜ ತಮ ಗುಣ ಇಲ್ಲದವರು. ಮತ್ತೆ ಯಾರದರ? ಜ್ಞಾನಾದಿ ಐಶ್ವರ್ಯಯುಕ್ತ. ಸತ್ವ ರಜ ತಮ ಇಲ್ಲ ಅಂದ್ರೆ ಏನದ ಅವನ ಬಲ್ಲಿ ಅಂದ್ರೆ ಜ್ಞಾನಾದಿ ಐಶ್ವರ್ಯ. ಅವೆಲ್ಲ ಜ್ಞಾನ ಅವನ ಹತ್ರ ಅದ. ಚಿದ್ರೂಪ ಬ್ರಹ್ಮ. ಅಂತ ಪರಮಾತ್ಮನಿಗೆ ನಮಸ್ಕಾರ ಅಂತ. ಏನಾರ ಡೌಟ್ ಅದ ಇದ್ರಾಗ? ಯದ್ ಭಾಸ ಭಾಸತೆ ವಿಶ್ವಂ ಅಂತಂದ್ರೆ ಯಾರ ಪ್ರಕಾಶದಿಂದ ಈ ವಿಶ್ವವು ನಮಗೆ ತೋರಿ ಬರುತ್ತಿದೆ. ಯತ್ ಸುಖೇನ ಅನುಮೋದತೆ ಅಂದ್ರೆ ಯಾರ ಸುಖದಿಂದ ಈ ವಿಶ್ವ ಆನಂದ ಪಡುತ್ತದೆ. ನಮಸ್ತಸ್ಮೈ ಅಂದ್ರೆ ನಮಸ್ಕಾರ ಮಾಡುತ್ತೇನೆ. ಗುಣಾತೀತ ವಿಭವ ಅಂತಂದ್ರೆ ಆ ಒಂದು ಸದ್ರೂಪ ಚಿದ್ರೂಪ ಆನಂದ ಇದು ಸತ್ವ ರಜ ತಮ ಈ ಗುಣಗಳು ಇಲ್ಲದಂತಹ ವಿಭವ ಅಂತಂದ್ರೆ ವಿಭು ಅಂತಂದ್ರೆ ಜ್ಞಾನಾದಿ ಐಶ್ವರ್ಯಯುಕ್ತ. ವಿಭು ಅಂತಂದ್ರೆ ಎಲ್ಲಾ ಕಡೆ ಸರ್ವವ್ಯಾಪಕನಾದ ಒಡೆಯ. ವಿಭವಾಯ ಪರಮಾತ್ಮನೇ, ಅಂತ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಈ ಶ್ಲೋಕದೊಳಗೆ ಯಾವುದರ ಶಬ್ದದ ಅರ್ಥ ತಿಳಿದಿಲ್ಲ ಅಂತಂದ್ರೆ ಕೇಳ್ರಿ. ಪ್ರತಿಯೊಂದು ಶಬ್ದದ ಅರ್ಥ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಕ್ಲಿಯರ್ ಅದರ ಅರ್ಥ? ಕ್ಲಿಯರ್ ಅದ. ಮುಂದೆ 4ನೇ ಆಯ್ತು. 5ನೇ ಶ್ಲೋಕ. ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿದಾಯಿನೇ. ಸದಾಶಿವ ಮುಖಾಶೇಷ ಅಂತಂದ್ರ ಶಿವಾದಿ ಸರ್ವ ತತ್ವಗಳು. ಉನ್ಮಿಷ ಅಂದ್ರೆ ಅಭಿವ್ಯಕ್ತಿಗೆ. ಶಿವಾದಿ ಸರ್ವ ತತ್ವಗಳು ಅಂತಂದ್ರ ಸದಾಶಿವ ಅವು ಏನದವು? ಸದಾಶಿವ ಮಹೇಶ ಶಿವ ಅನ್ನೋ 3 ತತ್ವಗಳು, 3 ಸತ್ಯ ತತ್ವಗಳು. ಶಿವ, ಸದಾಶಿವ ಮತ್ತು ಮಹೇಶ ಅನ್ನವು 3 ಸತ್ಯ ತತ್ವಗಳು. ಆ ಒಂದು ಸದಾಶಿವ ತತ್ವದೊಳಗ 5 ಅದಾವ.
ಏನದವ? ಶಾಂತ್ಯಾತೀತ ಕಲಾ ವಿಶಿಷ್ಟ ಶಿವ ಸಾಧಾಕ್ಯ, ಶಾಂತಿ ಕಲಾ ವಿಶಿಷ್ಟ ಅಮೂರ್ತ ಸಾಧಾಕ್ಯ, ಇವೆಲ್ಲ ಹೇಳಿವಿ. ಸಕಲ ನಿಷ್ಕಲ, ಶಿವ ಅಂದ್ರೆ ನಿಷ್ಕಲ, ಇದೇನು ಸಕಲ ನಿಷ್ಕಲ ಸದಾಶಿವ ತತ್ವ. ಮತ್ತೆ ಮಹೇಶ ತತ್ವ ಅಂದ್ರೆ ಸಕಲ ತತ್ವ. ಇವು ಹೇಳಿದ್ದು ಆಗಿದೆ ಆಲ್ರೆಡಿ. ಈ ಎಲ್ಲ ತತ್ವಗಳು ಏನದವ ಅಂದ್ರೆ ಸದಾಶಿವ ಮುಖಾಶೇಷ ತತ್ವ ಅಂತಂದ್ರೆ ಈ ಎಲ್ಲ ತತ್ವಗಳು ಉನ್ಮಿಷ ಅಂತಂದ್ರೆ ಅಭಿವ್ಯಕ್ತಿಗೆ, ವಿದಾಯಿನೆ ಅಂದ್ರೆ ಕಾರಣನಾದ. ಶಿವ ಸದಾಶಿವ ಮಹೇಶ ಅಂತ ಹೇಳಕ್ಕೆ ಮೂರು ಹೇಳ್ಯಾರ ನೋಡ್ರಿ. ಶಿವತತ್ವ ಅಂದ್ರೆ ಅವ ಸ್ವಯಂಭು ನಿಷ್ಕಲ ಅಸಕಲ, ಆತ ಅವನಲ್ಲಿ ಒಂದು ದಿವ್ಯ ಶಕ್ತಿ ಆದ ಅಂತ ಹೇಳ್ಯಾರ. ಮುಂದೆ ಸದಾಶಿವದೊಳಗ ಏನಪ್ಪ ಅಂತಂದ್ರೆ ಈ ಏನತ್ತಂದ್ರೆ ಇದು 5 ವಿಧವಾಗಿದೆ. ಶಾಂತ್ಯಾತೀತ ಕಲಾ ವಿಶಿಷ್ಟ ಚೇತನವೇ ಶಿವ ಸಾಧಾಕ್ಯ, ಶಾಂತಿ ಕಲಾ ವಿಶಿಷ್ಟ ಪರಶಿವ ಚೈತನ್ಯವೇ ಅಮೂರ್ತ ಸಾಧಾಕ್ಯ, ವಿದ್ಯಾಕಲಾ ವಿಶಿಷ್ಟ ಚೈತನ್ಯವೇ ಮೂರ್ತಿ ಸಾಧಾಕ್ಯ, ಪ್ರತಿಷ್ಠಾಕಲಾ ವಿಶಿಷ್ಟ ಚೈತನ್ಯವೇ ಕರ್ತೃ ಸಾಧಾಕ್ಯ, ಕೊನೆಯದಾಗಿ ನಿವೃತ್ತಿ ಕಲಾ ವಿಶಿಷ್ಟ ಚೇತನವೇ ಕರ್ಮ ಸಾಧಾಕ್ಯ. ಈ ರೀತಿ ಸತತಂ ಶಿವಭಾವತ್ವಾತ್ ಸಾಧಾಕ್ಯಮಿತಿ ಕೀರ್ತಿತಃ ಅಂತೇಳಿ ಈ ರೀತಿ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಲಕ್ಷಣ. ಮತ್ತೆ ಮಹೇಶ ತತ್ವ ಅಂದ್ರೆ ಸಕಲ ತತ್ವ. ಇದ್ರಾಗ ಪಂಚ ಕರ್ಮೇಂದ್ರಿಯಗಳು, ಪಂಚ ವಾಯುಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ವಿಷಯಗಳು, ಪಂಚ ಅಂತಃಕರಣಗಳು, ಈ ರೀತಿ ಎಲ್ಲ ತತ್ವಗಳು ಏನತ್ತವಲ್ಲಂದ್ರೆ ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿದಾಯಿನಿ ಅಂದ್ರೆ ಶಿವಾದಿ ಸರ್ವತತ್ವಗಳ ಅಭಿವ್ಯಕ್ತಿಗೆ, ವಿದಾಯಿನಿ ಅಂದ್ರೆ ಕಾರಣ, ಉನ್ಮಿಷ ಅಂತಂದ್ರೆ ಅಭಿವ್ಯಕ್ತಿ. ಉನ್ಮಿಷ ಅಂತ ಹೆಸರು ಹಾಕೊಂಡಿರ್ತಾರೆ ನೋಡ್ರಿ, ಒಬ್ಬೊಬ್ಬರ ಹೆಸರು ಉನ್ಮೇಷ. ಏನು ಉನ್ಮಿಷ ಅಂದ್ರೆ ಗೊತ್ತಿಲ್ಲ. ಅಭಿವ್ಯಕ್ತಿ ಅಂದ್ರೆ ಪ್ರಕಟ. ಪರಮಾತ್ಮ ಪ್ರಕಟ ಆಗೋದಕ್ಕೆ ವಿನ್ಮಿಷ ಅಂತಾರ. ಹೆಂಗ ಈ ಶಿವಾದಿ ಎಲ್ಲ ನಿಷ್ಕಲ ತತ್ವ, ಸಕಲ ನಿಷ್ಕಲ ತತ್ವ ಮತ್ತು ಸಕಲ ತತ್ವಗಳು ಇವೆಲ್ಲ ಮೊದಲು ಹೇಳಿವಿ. ಈ ಎಲ್ಲ ತತ್ವಗಳು ಉನ್ಮಿಷವಾಗದಂದ್ರೆ ಪ್ರಕಟವಾಗೋದು. ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿಧಾಯಿನೇ, ವಿಧಾಯಿನಿ ಅಂದ್ರೆ ಕಾರಣನಾದ. ನಿಷ್ಕಳಂಕ ಸ್ವಭಾವಾಯ, ನಿಷ್ಕಳಂಕ ಸ್ವಭಾವ ಅಂತಂದ್ರೆ ಅಲ್ಲಿ ನಿರ್ಮಲ ವಿಮಲ ರೂಪನಾದಂತ ಸ್ವಭಾವಾಯ ಶಾಂತಾಯ ಶಂಭವೇ ನಮಃ. ಇಲ್ಲಿ ಸದಾಶಿವ ಮುಖಾಶೇಷ ಅಂತಂದ್ರೆ ಸದಾಶಿವ ಮುಖಾಶೇಷ ತತ್ವ ಅಂತಂದ್ರೆ ಒಟ್ಟ ಇವು ಶಿವಾದಿ ಶಿವತತ್ವ, ಸದಾಶಿವ ತತ್ವ, ಮಹೇಶ ತತ್ವ ಅಂತಂದ್ರೆ ನಿಷ್ಕಲ ತತ್ವ, ಸಕಲ ನಿಷ್ಕಲ ತತ್ವ ಮತ್ತು ಸಕಲ ತತ್ವ. ಈ ರೀತಿ ತತ್ವಗಳು ಎಲ್ಲಾ ತತ್ವಗಳು ಏನಾಗಬೇಕು? ಪ್ರಕಟ ಆಗತ್ತವ. ಅದರಿಂದ ಅಭಿವ್ಯಕ್ತಿಗೆ. ಯಾರಿಂದ? ಏನ್ರಿ? ಎಲ್ಲ ತತ್ವಗಳನ್ನ 36 ತತ್ವಗಳು. 5 ಶಿವತತ್ವ, 5 ಸದಾಶಿವ ತತ್ವ. ಮತ್ತೆ ಇಲ್ಲೇನದವ? ಪಂಚ ಕರ್ಮೇಂದ್ರಿಯ, ಪಂಚ ವಾಯುಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ವಿಷಯಗಳು, ಪಂಚ ಅಂತಃಕರಣ. 1 2 3 4 5 5 25 5 10 35. ಹೌದ್ರಿ, 36 ತತ್ವನೇ. ಈ 36 ವಿಕಸಿತ ತತ್ವಗಳಿಗೆ ಕಾರಣನು ಪರಶಿವನು. 36 ತತ್ವನೇ. ಶಿವ ಅನ್ನೋದು ಅಲ್ಲಿ ಶಿವನೊಳಗ ಶಾಂತಿ ಕಲೆ, ಅದೇನು ಶಾಂತ್ಯಾತೀತ ಕಲೆ ಅವೆಲ್ಲ ಅಷ್ಟು ಒಂದ್ಸಾರಿ ಬರ್ತೀನಿ. ಆ ಕಲೆ ಒಳಗ ಮತ್ತೆ ಮೂರ್ತಿ ಸಾಧಕ್ಯ, ಕರ್ಮ ಸಾಧಕ್ಯ ಅವೇನೇನದ ಅವು ಹೇಳಿನಿ. ಹಿಂಗಾಗಿ ಶಿವತತ್ವ 5, ಸದಾಶಿವ ತತ್ವ 5,
ಅಂದ್ರೆ ಎಷ್ಟಾಯ್ತು? ಶಿವತತ್ವ, ಸದಾಶಿವತತ್ವ 5 5 10 ಆಯ್ತು. ಮಹೇಶ ತತ್ವ ಅಂತಂದ್ರೆ 25. ಪಂಚ ಕರ್ಮೇಂದ್ರಿಯ, ಪಂಚವಾಯುಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ವಿಷಯ, ಪಂಚ ಅಂತಃಕರಣ. ಇಷ್ಟ ಆದ್ಮೇಲೆ ಇನ್ನ ಒಂದು ತತ್ವ ಯಾವುದು ಉಳಿತು? ಮೂರನೇ ಶ್ಲೋಕದೊಳಗೆ 36 ತತ್ವ ಅದಾವ. ಇಲ್ಲಿ 36 ತತ್ವ. ಈ ತತ್ವಗಳು ಎದಕ್ಕೆ ಸಂಬಂಧಪಟ್ಟು ಅದಾವ ಅಂತಂದ್ರೆ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟು ಅದಾವ. ಒಟ್ಟು ಶಿವ, ಶಕ್ತಿ, ಸದಾಶಿವ, ಈಶ್ವರ, ಶುದ್ಧ ವಿದ್ಯಾ, ಮಾಯಾ, ಕಲಾ, ವಿದ್ಯಾ, ರಾಗ, ಕಾಲ, ನಿಯತಿ, ಆಮೇಲೆ ಪುರುಷ, ಪ್ರಕೃತಿ, ಬುದ್ಧಿ, ಅಹಂಕಾರ, ಮನಸ್ಸು, ಶ್ರೋತೃ, ಚಕ್, ನೇತ್ರ, ಜಿಹ್ವ, ಗ್ರಾಣ, ವಾಕ್, ಪಾಣಿ, ಪಾದ, ವಾಯು, ಉಪಸ್ಥ. ಇಲ್ಲೇನ್ ಮಾಡ್ಯಾರ ಅಂದ್ರೆ ವಾತುಲಾಗಮದ ಪ್ರಕಾರ ಈ ಒಂದು ತತ್ವಗಳನ್ನ ಪ್ರತಿಪಾದನೆ ಮಾಡ್ಯಾರ ಸಿದ್ದೇಶ್ವರ ಸ್ವಾಮಿಗಳು. ಇದ್ರಾಗ ಶಿವತತ್ವ ಅಂತ 1 ಪ್ಲಸ್ ಸದಾಶಿವ ತತ್ವ ಅಂತ 1 ಪ್ಲಸ್ ಮಹೇಶ ತತ್ವ ಅಂತ 1 3. ಇಲ್ಲಿ ಶಿವತತ್ವದೊಳಗ ಏನದವಂದ್ರ ನಿಷ್ಕಲ ತತ್ವ ಅಂತ, ಸದಾಶಿವ ತತ್ವದೊಳಗ ಸಕಲ ನಿಷ್ಕಲ ತತ್ವ, ಮತ್ತೆ ಮಹೇಶದೊಳಗ ಸಕಲ ತತ್ವಗಳು ಅಂತ. ಸಕಲ ತತ್ವಗಳು ಅಂತಂದ್ರೆ ಅಶುದ್ಧ ತತ್ವಗಳು. ಇವು ಪಂಚ ಕರ್ಮೇಂದ್ರಿಯ, ಪಂಚ ವಾಯುಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ವಿಷಯ, ಪಂಚ ಅಂತಃಕರಣ. ಇವೇನಾದವಪ್ಪ ಅಂತಂದ್ರೆ 25 ಸಕಲ ತತ್ವಗಳು. ಮತ್ತೆ ಇವು 5 ತತ್ವಗಳು ಅಂತಂದ್ರೆ ಇವು 5 ವಿಧವಾಗಿವೆ. ಏನು? ಶಾಂತ್ಯಾತೀತ ಕಲಾ ವಿಶಿಷ್ಟ ಚೇತನವೇ ಶಿವ ಸಾಧಾಕ್ಯ, ಶಾಂತಿ ಕಲಾ ವಿಶಿಷ್ಟವೇ ಅಮೂರ್ತ ಸಾಧಾಕ್ಯ, ವಿದ್ಯಾಕಲ ವಿಶಿಷ್ಟವೇ ಮೂರ್ತ ಸಾಧಾಕ್ಯ, ಪ್ರತಿಷ್ಠಾ ಕಲಾ ಚೈತನ್ಯ ವಿಶಿಷ್ಟವೇ ಕರ್ತೃ ಸಾಧಾಕ್ಯ, ಕೊನೆಯದಾಗಿ ನಿವೃತ್ತಿ ಕಲಾ ವಿಶಿಷ್ಟ ಚೇತನವೇ ಕರ್ಮ ಸಾಧಾಕ್ಯ ಅಂತೇಳಿ ಇವು ಸದಾಶಿವ ತತ್ವ. ಅಂದ್ರೆ ಇವು ಮಿಶ್ರ ತತ್ವ. ಆ ಕಡೆ ಸಕಲಕ್ನು ಹಿಡ್ಕೊಂಡಿರ್ತಾವ, ಈ ಕಡೆ ನಿಷ್ಕಲಕ್ನು ಹಿಡ್ಕೊಂಡಿರ್ತಾವ. ಇವು ಅಂಟಿದ್ದಂಗೆ ಇದು ಸದಾಶಿವ ತತ್ವ. ಮತ್ತೆ ನಿಷ್ಕಲ ತತ್ವ ಅಂತಂದ್ರೆ ಈತ ಸ್ವಯಂ ದೇವ. ಈ ಸ್ವಯಂಭೂ ದೇವನಲ್ಲಿ 5 ಕಲೆಗಳದಾವ. ಶಿವನು ಸ್ವ ಇಚ್ಛೆಯಿಂದ ಅವನ ಸಹಸ್ರಾಂಶದಲ್ಲಿ ಪರಾಶಕ್ತಿ ಉದಯಿಸುತ್ತದೆ. ಅದು ಶಾಂತ್ಯಾತೀತ ಕಲೆ ಎನ್ನುತ್ತಾರೆ. ಇದರ ಸಹಸ್ರಾಂಶದಲ್ಲಿ ಆದಿಶಕ್ತಿ ಉದಯಿಸುತ್ತದೆ, ಅದೇ ಶಾಂತಿ ಕಲಾ. ಅದರ ಸಹಸ್ರಾಂಶದಲ್ಲಿ ಇಚ್ಛಾಕಲ ಉದಿಸುತ್ತದೆ, ಅದೇ ವಿದ್ಯಾಕಲಾ. ಅದರ ಸಹಸ್ರಾಂಶದಲ್ಲಿ ಜ್ಞಾನಶಕ್ತಿ ಉದಿಸುತ್ತದೆ, ಅದೇ ಪ್ರತಿಷ್ಠಾ ಕಲಾ. ಅದರ ಸಹಸ್ರಾಂಶದಲ್ಲಿ ಕ್ರಿಯಾಶಕ್ತಿ ಉದಿಸುತ್ತದೆ, ಅದೇ ನಿವೃತ್ತಿ ಕಲಾ. ಈ ರೀತಿ 5 ಕಲೆಗಳು ಈ ಶಿವತತ್ವದೊಳಗೆ ಏನು ಅದಾವಲ್ಲ, ಇವು ಶುದ್ಧ ತತ್ವಗಳು, ನಿಷ್ಕಲ ತತ್ವ. ಒಟ್ಟ 35 ಅದು. 35 ಪ್ಲಸ್ ಏನಂತಂದ್ರ ವಿಶ್ವ. ಈ ಎಲ್ಲ ಅಷ್ಟು 35 ತತ್ವಕ್ಕೆ ಅಭಿಮಾನಿಯಾದಂಥದ್ದು ಒಬ್ಬ ಈಶ್ವರ ಅಂತ ಏನದಾನ ಅವನೇ. ಈಗ 35 ತತ್ವಗಳು ಪಟ್ಟಿ ಮಾಡಿ ದೇಹಾಭಿಮಾನಿ ಜೀವ ಅಂತ ಇಟ್ಟಿರಲ್ಲ ಮೊನ್ನೆ ಸಾರಿ, ನಿನ್ನೆ 3ನೇ ತತ್ವದಾಗ ಷಟ್ತ್ರಿಂಶ ತತ್ವ ಸಂಚಯ. ಅದೇ ರೀತಿ ಇಲ್ಲಿನೂ 35 ತತ್ವ ಮಾಡಿ ಏನ್ ಮಾಡ್ಬಿಟ್ರು, ದೇಹ ಅಲ್ಲ ಇದು ವಿಶ್ವಾಭಿಮಾನಿ ಈಶ್ವರ. ಇವ 36ನೇ ತತ್ವ. ಅಲ್ಲಿ ಜೀವ, ಇಲ್ಲಿ ಈಶ್ವರ. ಇಲ್ಲಿ ಕೊನೆಯದು ಪೃಥ್ವಿ ಬರ್ತದೆ. ಏನ್ ಬರ್ತದ್ರಿ? ಪೃಥ್ವಿ. ಬಟ್ ಇಲ್ಲಿನೂ 36 ಅದಾವಲ್ರಿ. ಅಲ್ಲಿ ವಿಶ್ವ ಅಂತ ಅಂತಾರಲ್ಲ, ಪಂಚಭೂತ 5 ಪಂಚಭೂತಗಳು. ವಿದಾಯಿನಿ ಅಂದ್ರೆ ವಿದಾಯ ಬಿಟ್ಟವನು ತ್ಯಾಗ ಮಾಡಿದವನು ಅಂತ.
ವಿಧಾಯಿನಿ ಅಂತಂದ್ರೆ ಕಾರಣನಾದವನು. ಈ ಒಂದು 36 ತತ್ವಗಳಿಗೆ ಕಾರಣನಾದವನು. ತತ್ವಗಳ ಅಭಿವ್ಯಕ್ತಿಗೆ ಪ್ರಕಟ ಆಗುವುದಕ್ಕೆ ಕಾರಣ ಯಾರ್ಲಿಂತ ಇದು ಅಭಿವ್ಯಕ್ತಿ ಆಯಿತು ಅಂದ್ರೆ ಆ ಪರಮಾತ್ಮ ಶಿವನಿಂದ ಅಭಿವ್ಯಕ್ತಿ ಆಯಿತು. ಸದಾಶಿವ ಮುಖಾಶೇಷ ತತ್ವ ಅಂದ್ರೆ ಶಿವಾದಿ ಸರ್ವ ತತ್ವಗಳ ಈ ತತ್ವಗಳ ಪಟ್ಟಿ ಏನದಲ್ರಿ, ಈ ಸಿದ್ಧಾಂತ ಶಿಖಾಮಣಿ ಒಳಗ ಒಂದು 8 ಕಡೆ ಬೇರೆ ಬೇರೆ ಟೈಪ್ ಮಾಡ್ಕೊತ ಹೋಗ್ಯಾರ. ನಿಂಬಲ್ಲಿ ಒಂದು ಪಟ್ಟಿ ಇದ್ದದ್ದು ಅದೇನು ಸುಳ್ಳಲ್ಲ, ನಂಬಲ್ಲಿದ್ದ ಪಟ್ಟಿ ಏನು ಸುಳ್ಳಲ್ಲ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ಯಾರ ತತ್ವಗಳು. ಒಟ್ಟು ತತ್ವಗಳು ಎಷ್ಟರೇ ಇರಲಿ, ಎಲ್ಲಾ ತತ್ವಗಳ ಒಂದು ಪ್ರಕಟಣೆಗೆ ಅಭಿವ್ಯಕ್ತಿಗೆ ವಿಧಾಯಿನಿ ಅಂತಂದ್ರೆ ಕಾರಣನಾದ. ನಿಷ್ಕಳಂಕ ಸ್ವಭಾವ ಅಂದ್ರೆ ನಿರ್ಮಲ ಸ್ವಭಾವ, ವಿಮಲ ಸ್ವಭಾವನಾದ. ಶಾಂತಾಯ ಅಂದ್ರೆ ಶಾಂತವಾಗಿರುವಂತ. ಶಂಭುವಿಗೆ ಅಂತಂದ್ರೆ ಶುಭಕರನಿಗೆ ನಮಸ್ಕಾರ ಅಂತ. ನೋಡ್ರಿ, ಯಾವುದರ ಶಬ್ದದ ಅರ್ಥ ತಿಳಿದಿಲ್ಲ ಅಂತಂದ್ರೆ ತತ್ವಗಳ ಪಟ್ಟಿ ನಿಮ್ಮಲ್ಲಿ ನಮ್ಮಲ್ಲಿ ವ್ಯತ್ಯಾಸ ಇರ್ಬೋದು, ಚೇಂಜ್ ಇರ್ಬೋದು, ಅದ್ರಾಗ ಏನ್ ಡೌಟ್ ಇಲ್ಲ. ಒಂದು ಸಾರಿ ಈಗ 2ನೇ ಸಾರಿ ಕೊಟ್ರಿ ಈಗ ಅವ್ರು ತತ್ವಗಳ ಪಟ್ಟಿ. ನಿನ್ನೆ 3ನೇ ಶ್ಲೋಕದೊಳಗೆ ಒಂದು ಕೊಟ್ಟಿದ್ರು ಪಟ್ಟಿ, ಇವತ್ತ ಇದ್ರೊಳಗೆ ಒಂದು ಪಟ್ಟಿ ಕೊಟ್ರು. ತತ್ವಗಳ ಪಟ್ಟಿ ಬೇರೆ ಬೇರೆ. ಈಗ ಮೊದಲನೇ ಸಿದ್ಧಾಂತ ಶಿಖಾಮಣಿ ಪೃಥ್ವಿ ಒಂದಲ್ಲ ಗುರುಗಾಗ್ತದೆ. ಇದು ತಾವು ಮೊನ್ನೆ 9/25 ಪಂಚ ಕರ್ಮೇಂದ್ರಿಯಗಳೈದು, ಪಂಚ ವಾಯುಗಳೈದು 10, ಪಂಚ ಜ್ಞಾನೇಂದ್ರಿಯಗಳೈದು 15, ಪಂಚ ವಿಷಯಗಳು 5, 20 ಪಂಚ ಅಂತಃಕರಣಗಳು. ಇಲ್ಲಿ ನೋಡ್ರಿ, ನಿನ್ನೆ ಹೇಳಿದ್ರಾಗ 25+1 ಏನಂದ್ರೆ ಶಬ್ದಾದಿ ಪಂಚ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಮತ್ತ ಆಕಾಶಾದಿ ಪಂಚಭೂತಗಳು 2 ಆಯ್ತು. 3ನೇದ್ದು ವಾಗಾದಿ ಪಂಚ ಕರ್ಮೇಂದ್ರಿಯಗಳು. ಇದಾದ್ಮೇಲೆ ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು, ಮತ್ತ ಜ್ಞಾತ್ರಾದಿ ಪಂಚ ಅಂತಃಕರಣಗಳು. ಒಟ್ಟು 25 ಆಯ್ತು. ಈ 25 ಪ್ಲಸ್ ದೇಹಾಭಿಮಾನಿ ಜೀವ ಅಂತ ಹಿಡಿದ್ರು. ಹಿಡಿದು 36 ಮಾಡಿದ್ರು. ಈ ದೇಹ ಏನದಲ್ಲ ಪಿಂಡ, ಅದಕ್ಕೆ ಅಭಿಮಾನಿ ಜೀವ ಒಂದೇ, ಒಂದು ಜೀವ. ದೈವಿ ಸೃಷ್ಟಿ 5: ಶಿವ, ಶಕ್ತಿ, ಈಶ್ವರ, ಸದಾಶಿವ, ಶುದ್ಧ ವಿದ್ಯಾ. ಇದು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ಇವು 5. ಮತ್ತ ಮಿಶ್ರ ಸೃಷ್ಟಿ ಅಂತಂದ್ರೆ ಕಲಾ, ಕಾಲ, ರಾಗ, ಅವಿದ್ಯಾ, ನಿಯತಿ. ಇವು 5. ಇವು 10. ಅವು ಮೊದಲಿನ 5 ಏನದವ ದೈವಿ ಸೃಷ್ಟಿ, ಆಮೇಲಿನ 5 ಏನದವ ಮಿಶ್ರ ಸೃಷ್ಟಿ, ಆಮೇಲೆ ಇದೇನದ ಜಡ ಸೃಷ್ಟಿ. ಇವು ಪಂಚಭೂತಗಳು. ಹಿಂಗಾಗಿ ಒಟ್ಟು 36. ಆದ್ರೆ ಹೌದ್ರಿ, ಈಶ್ವರ. ಜಗತ್ತಿನ ವಿಶ್ವದ ಅಭಿಮಾನಿ ಈಶ್ವರ. ಮತ್ತೆ ಇಲ್ಲಿ ನೋಡಿದ್ರ ಪಂಚಭೂತಗಳು ಇಲ್ಲಿದ್ರಾಗ ಪಂಚವಾಯುಗಳದವ, ಪಂಚ ಜ್ಞಾನೇಂದ್ರಿಯಗಳದವ, ಪಂಚ ವಿಷಯ ಅದಾವ, ಪಂಚ ಅಂತಃಕರಣ ಅದಾವ, ಪಂಚ ಕರ್ಮೇಂದ್ರಿಯ ಅದಾವ. ಇದ್ರೊಳಗ ಎಲ್ಲಿ ಪಂಚಭೂತನೇ ಎಲ್ಲಿ ಎಲ್ಲ ಪಂಚಭೂತನೇ ಎಲ್ಲಿ ಅವ್ರಿ? ಆ 36ದ ಲಿಸ್ಟ್ ಬೇರೆ, ಈ 36ದ ಲಿಸ್ಟ್ ಬೇರೆ. ಈ 36 ವಾತುಲಾಗಮದ ಪ್ರಕಾರ. ಆ ಶ್ಲೋಕದ ವಿಶ್ಲೇಷಣೆ ಬೇರೆ. ಆ ಶ್ಲೋಕ ಮೂರನೇ ಶ್ಲೋಕದ ವಿಶ್ಲೇಷಣೆ. ಅದು 3ನೇ ಶ್ಲೋಕದೊಳಗ ಯಶ್ಚೋರ್ಮಿ ಬುದ್ಬುಧ ಭಾಸ ಷಟ್ತ್ರಿಂಶ ತತ್ವ ಸಂಚಯ, ಅದ್ರೊಳಗ ಇದು ಕೊಟ್ಟಾರ. ಮತ್ ಇದ್ರೊಳಗ ಪಂಚಭೂತಗಳು ಎಲ್ಲಿದಾವ? ಇಲ್ಲೇ ಎಲ್ಲಿದ್ರೆ. ಅದಕ್ಕೆ ಈ ಒಂದು
ತತ್ವಗಳ ಪಟ್ಟಿಯಲ್ಲಿ ಒಮ್ಮತವಿಲ್ಲ. ಯಾರ್ಯಾರು ತಮಗೆ ತಿಳಿದಂಗ ತತ್ವಗಳ ಪಟ್ಟಿ ಮಾಡ್ಯಾರ, ಹಿಂಗಾಗಿ ಅವುಗಳನ್ನ ಕಂಪೇರ್ ಮಾಡ್ಕೋತ ಕುಂದ್ರದ್ರಕ್ಕಿಂತ ನಾವೇನ್ ಮಾಡ್ಬೇಕು, ಎಲ್ಲಾ ತತ್ವಗಳಿಗೆ ಅಭಿವ್ಯಕ್ತಿಗೆ ಅಂದ್ರೆ ವಿಧಾಯಕನಿಗೆ ಮತ್ತೇನಾಯ್ತು ಮೂಲ ಯಾರದರಪ್ಪ, ಅವ ಪರಶಿವ. ಅವ ಹೆಂಗದನ, ನಿಷ್ಕಳಂಕ ಸ್ವಭಾವದವನದನ, ಶಾಂತವಾಗಿ ಅದನ. ಇಲ್ಲಿ ಏನ್ ತಿಳ್ಕೋಬೇಕು, ನಮ್ಮ ಸ್ವಭಾವ ನಿಷ್ಕಳಂಕ ಮಾಡ್ಕೊಂಡೇವು ಅಂತಂದ್ರೆ ಶಿವನಾಗ್ತೀವಿ, ಕಳಂಕ ಮಾಡ್ಕೊಂಡೇವು ಅಂತಂದ್ರೆ ಜೀವನಾಗ್ತೀವಿ. ಮತ್ತೆ ಶಾಂತಾಯ ಅಂತಂದ್ರೆ ಶಾಂತಿ ಮಾಡ್ಕೊಂಡೇವು ಅಂತಂದ್ರೆ ಶಿವನಾಗ್ತೀವಿ, ಅಶಾಂತಿ ಮಾಡ್ಕೊಂಡೇವು ಅಂತಂದ್ರೆ ಜೀವನಾಗ್ತೀವಿ. ಇಷ್ಟೇ, ಇವೆಲ್ಲ ತಿಳ್ಕೊತೋಗ್ಬೇಕು. ಶಿವಸ್ತುತಿ ಶಕ್ತಿ ಸ್ತುತಿ ಒಳಗ ಆ ಪರಮಾತ್ಮನ ಲಕ್ಷಣಗಳು ಏನದವಲ್ಲ, ಆ ಲಕ್ಷಣಗಳನ್ನ ನಾವು ಅಳವಡಿಸ್ಕೋಬೇಕು ಶಿವನಾಗ್ಬೇಕಾದ್ರೆ. ಶಾಂತ ಅಶಾಂತ ಜೀವ ಶಿವ, ಕಳಂಕ ನಿಷ್ಕಳಂಕ ಅದು ಜೀವನ ಲಕ್ಷಣ ಶಿವನ ಲಕ್ಷಣ. ಇಷ್ಟೇ ಇರ್ಲಿರೋದು. ನಾವು ಶಿವ ಅಂತ ತಿಳ್ಕೊಂಡ್ರೆ ಶಾಂತವಾಗಬೇಕು, ಶಿವ ಅಂತ ತಿಳ್ಕೊಂಡ್ರೆ ನಿಷ್ಕಳಂಕ ಆಗ್ಬೇಕು. ಇವೆಲ್ಲ ಪ್ರಾಕ್ಟೀಸ್, ಸಾಧನೆ ಮಾಡ್ಬೇಕು. ಬೇರೆ ಬೇರೆ ಅಂತ ನೋಡುದು. ಒಂದೊಂದ್ ತರ ಇರ್ತಾವ, ಎಲ್ಲ ಒಂದೊಂದ್ ಪಟ್ಟಿ ಬೇರೆ ಇರ್ತಾವ. ಹಿಂಗೆ ಅಂತೇಳಿ ಏನ್ ಅದಕ್ಕೇನ್ ತಲೆ ಕೆಡಿಸೋದಿಲ್ಲ. ಒಮ್ಮತ ಇಲ್ಲ, ಪಟ್ಟಿ ತತ್ವಗಳ ಒಂದು ಪಟ್ಟಿಯಲ್ಲಿ ಒಮ್ಮತವಿಲ್ಲ, ವೇದಾಂತಿಗಳ ಒಮ್ಮತವಿಲ್ಲ. ಏನ್ರಿ ಇಲ್ಲಿ ಕೂಡ ವಿಭಾಗ ಮಾಡಿದ್ದಾರೆ. ಸದಾಶಿವ ತತ್ವ ಬೇರೆ ಮಾಡಿದ್ದಾರೆ, ತತ್ವ ಮಹೇಶ ತತ್ವ ಸದಾಶಿವ ತತ್ವ ಬೇರೆ ಬೇರೆ ಇದಾವೆ. ಅವೆಲ್ಲ ಕೂಡಿ ಆಯ್ತು ಬರೋಬ್ರೆ. ಶುದ್ಧ ತತ್ವ, ಮಿಶ್ರ ತತ್ವ, ಅಶುದ್ಧ ತತ್ವ, ಹಿಂಗೆಲ್ಲ ಏನೇನಿರ್ತಾವ, ಪ್ರಕೃತಿ ಪುರುಷ ಇವೆಲ್ಲ ಬರ್ತಾವ ಆ ಲಿಸ್ಟ್ನಾಗ ಒಂದೊಂದ್ರಾಗ. ಇದಾದ್ಮೇಲೆ ಏನ್ ಡೌಟ್ ಇದೆ ಯಾರಿಗಿರಿ, ಏನಾರ ಶಬ್ದಾರ್ಥ ಡೌಟ್ ಅದ? ಇದು 5ನೇ ಶ್ಲೋಕದಾಗ ಸದಾಶಿವ ಮುಖಾಶೇಷ ತತ್ವ ಅಂತಂದ್ರ ಶಿವನ್ನ ಹಿಡ್ಕೊಂಡು ಎಲ್ಲಾ 36 ತತ್ವಗಳ ಉನ್ಮಿಷ ಅಂತಂದ್ರೆ ಅಭಿವ್ಯಕ್ತಿಗೆ, ವಿಧಾಯಿನಿ ಅಂದ್ರೆ ಕಾರಣನಾದ, ಈ ಎಲ್ಲ 36 ತತ್ವಗಳ ಅಭಿವ್ಯಕ್ತಿಗೆ ಕಾರಣನಾದವನು ಅವನು ಯಾರಪ್ಪ ಅಂದ್ರೆ ನಿಷ್ಕಳಂಕ ಸ್ವಭಾವದವನಾಗಿದ್ದಾನೆ ಮತ್ತು ಶಾಂತನಾಗಿದ್ದಾನೆ ಅಂತ ಶಂಭುವಿಗೆ ನಮಸ್ಕಾರ ಅಂತ. ಸಾಂಬ ಶಂಭು, ಶಂಭು ಅಂತಂದ್ರ ತಾನೇ ತಾನಾದ ಸ್ಥಿತಿ, ಸಾಂಬ ಅಂತಂದ್ರ ಶಕ್ತಿಯ ಜೊತೆಗೆ ಲೀಲೆ ಮಾಡುವಾಗಿನ ಸ್ಥಿತಿ. ಅದು ಸಾಂಬ ಸಾಂಬ. ಶಂಭು ಅಂತಂದ್ರ ಅಲ್ಲಿ ಅಂಬೆಯದ ಯಾವ ಲೀಲೆ ಇಲ್ಲ, ಅಲ್ಲಿ ತನ್ನ ಅಸಲೇ ತಾನೇ ಇರೋದು ಸಾಂಬ. ಇದು ಶಂಭು. ಶಿವಶಕ್ತಿ ಲೀಲೆ ಇತ್ತಂತಂದ್ರೆ ಸಾಂಬ, ಅಲ್ಲಿ ಲೀಲೆ ಇಲ್ಲ ಅಂದ್ರೆ ಶಂಭು. ಹಿಂಗೆ ಮುಂದೇನಾಯ್ತು? 6ನೇದ್ದು ಸ್ವೇಚ್ಛಾ ವಿಗ್ರಹಯುಕ್ತಾಯ ಸ್ವೇಚ್ಛಾವರ್ತನ ವರ್ತಿನೇ ಸ್ವೇಚ್ಛಾಕೃತ ತ್ರಿಲೋಕಾಯ ನಮಃ ಸಾಂಬಾಯ ಶಂಭುವೇ. ಹಿಂಗಂದ್ರೇನು? ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ಸ್ವೇಚ್ಛಾ ವಿಗ್ರಹ ಯುಕ್ತಾಯ ಅಂದ್ರೆ ತನ್ನ ಇಚ್ಛಾಶಕ್ತಿಯಿಂದ ದೇಹಧಾರಿಯಾಗ್ಯನ. ಈ ಜಗತ್ತಿನೊಳಗ ಎಷ್ಟು ವಿಗ್ರಹಗಳದವ ಅಂದ್ರೆ ಬರೇ ದೇವರ ವಿಗ್ರಹ ಅಲ್ಲ, ಎಲ್ಲಾ ರೂಪಗಳು, ಏನ್ ಬೇಕಾದ್ರೆ ರೂಪಗಳದಾವ, ಎಲ್ಲಾ ರೂಪಗಳು, ಎಲ್ಲ ರೂಪ ತಾನೇ ಆಗ್ಯಾನ, ತನ್ನ ಮನಸ್ಸಿಗೆ ಬಂದಂಗ ಆಗ್ಯಾನ. ಸ್ವೇಚ್ಛ ಅಂದ್ರೆ ಸ್ವ ಇಚ್ಛ. 84 ಲಕ್ಷ ಜೀವರಾಶಿಗಳ ಆಕಾರಗಳು ಹೆಂಗದಾವ ನೋಡಿರಲ್ಲ, ಒಂದಕ್ಕಿನ ಒಂದು. ಸ್ವೇಚ್ಛಾ ವಿಗ್ರಹ ಯುಕ್ತಾಯ ಸ್ವೇಚ್ಛಾ ವರ್ತನ ವರ್ತಿನೇ
ತನ್ನ ಮನಸ್ಸಿಗೆ ಬಾಂದಂಗ ವರ್ತಿಸ್ತಾನೋ. ಹಿಂಗಾಗಬಾರ್ದಿತ್ತು, ಹಂಗಾಗಬಾರ್ದಿತ್ತು, ಹಿಂಗಾಗಬೇಕಿತ್ತು, ಹಂಗಾಗಬೇಕಿತ್ತು ನಾವು ಸ್ಕೆಚ್ ಹಾಕ್ತೀವಿ. ಆದ್ರೆ ಅವ ಹೆಂಗದನ, ಅವನ ಇಚ್ಛೆಯಂತೆ ತನ್ನ ಮನಸ್ಸಿಗೆ ಬಂದಂಗೆ ವರ್ತನೆ ಮಾಡ್ತಾನ. ತನ್ನ ಮನಸ್ಸಿಗೆ ಬಂದ ಆಕಾರ ತಾಳೇನ. ಸ್ವೇಚ್ಛಾ ವಿಗ್ರಹಯುಕ್ತಾಯ ಸ್ವೇಚ್ಛಾವರ್ತನ ವರ್ತಿನೇ. ಮುಂದೇನ್ ಮಾಡ್ಯಾನ, ಸ್ವೇಚ್ಛಾಕೃತ ತ್ರಿಲೋಕಾಯ, ಈ 3 ಲೋಕಗಳನ್ನ ತನ್ನ ಮನಸ್ಸಿಗೆ ಬಂದಂಗೆ ಸೃಷ್ಟಿ ಮಾಡ್ಯಾನ. ಸ್ವೇಚ್ಛಾಕೃತ ತ್ರಿಲೋಕಾಯ, ಅವನ ಇಚ್ಛೆಗೆ ಬಂದಂತೆ ಈ 3 ಲೋಕ, ಸ್ವರ್ಗ ಮರ್ತ್ಯ ಪಾತಾಳಗನ್ನ ಸೃಷ್ಟಿ ಮಾಡ್ಯಾನೆ ಅಂತ. ಸಾ ಅಂಬಾ ನಮ ಸಾಂಬಾಯ ಶಂಭುವೆ, ಅಂಬಾ ಸಮೇತನಾದ ಶಂಭುವಿಗೆ ನಮಸ್ಕಾರ ಮಾಡ್ತೀನಿ ಅಂತ. ಭಾರಿ ಅದ ಇದು. ಮನ್ಸಿಗೆ ಬಂದಂಗೆ ಇರ್ತೇನೆ, ಬೆಂದ ತಂದಂಗ ಅದ ಇದು. ಬೇನ್ ಬೇಕಾದ ಆಕಾರ ತಾಳ್ತಾನ, ಹ್ಯಾಂಗ ಬೇಕಂಗ ವರ್ತಿಸ್ತಾನ, ಏನ್ ಬೇಕಾದ್ರೆ ಸೃಷ್ಟಿ ಮಾಡ್ತಾನ. ಹೆಂಗದ ಈಶ್ವರ, ಬ್ರಹ್ಮನೇ ಈಶ್ವರನಾಗಿ, ಬ್ರಹ್ಮನೇ ಈಶ್ವರನಾಗಿ ಆಟೆಲ್ಲ ಲೀಲೆ ಮಾಡ್ತಾನೆ. ಅವನ ಇಚ್ಛೆಗೆ ಯಾರು ಪ್ರಶ್ನೆ ಮಾಡಂಗಿಲ್ಲ, ಅವನ ಆಕಾರಗಳಿಗೆ ಯಾವನು ಪ್ರಶ್ನೆ ಮಾಡಂಗಿಲ್ಲ, ಅವನ ಸೃಷ್ಟಿಗೂ ಯಾವನು ಪ್ರಶ್ನೆ ಮಾಡಂಗಿಲ್ಲ. ಅವನಿಗೂ ಕೂಡ ನಾವು ಮನಸ್ಸು ಬಳಸ್ತಲ್ರಿ ಏನ್ರಿ? ಬ್ರಹ್ಮನ ಇಚ್ಛೆ ಅವನ ಮನಸ್ಸಿಗೆ ಬಂದಂಗೆ ಮಾಡ್ತಾನ, ಮನಸ್ಸು ಅಲ್ಲಿ ಬಳಸ್ಬೇಕಂಗಲ್ಲ. ಅದು ನಾವೇನ್ ಈಶ್ವರ ಈಶ್ವರ ಅಂತೀವಲ್ಲ, ಅದೇ ಶಕ್ತಿ ತತ್ವ, ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದ ವೇದಾಂತದೊಳಗ ಈಶ್ವರ ಅಂತೀವಿ. ಈಗ ಅಲ್ಲಿ ಲೀಲೆ ಮಾಡೋದು ಯಾವುದು? ಈಶ್ವರನೇ ಅಲ್ಲ. ಆ ಈಶ್ವರನ ಜೊತೆಗೆ ಒಂದು ಮಾಯೆ ಅಂತೇಳಿ ಮಾಡೀವಿ ನಾವು. ಶುದ್ಧ ಬ್ರಹ್ಮ ಬೇರೆ. ಈ ಬ್ರಹ್ಮಾಂಡ ರಚನೆ ಮಾಡ್ಬೇಕಾದ್ರೆ ಈಶ್ವರ ಮಾಯೆ, ಪಿಂಡಾಂಡ ರಚನೆ ಆಗ್ಬೇಕಾದ್ರೆ ಕೂಟಸ್ಥ ಅವಿದ್ಯೆ. ಒಟ್ಟು 5 ಐಟಮ್ ಅದಾವ. ಅವ ಶುದ್ಧ ಬ್ರಹ್ಮಗ ಯಾವ ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಇಚ್ಛೆ ಇಲ್ಲ, ಏನೇನೇನೇನೇನೇನು ಇಲ್ಲದಂಗದನ. ಫುಲ್ ನ್ಯೂಟ್ರಲ್ ಅದನ. ಬ್ರಹ್ಮಾಂಡ ಸೃಷ್ಟಿ ಆಗ್ಬೇಕಾದ್ರೆ ಒಬ್ಬ ಈಶ್ವರ ಅಂತ ಬೇಕು. ಈಶ್ವರ ರಾಜ. ಅದು ಯಾವುದು? ಮಾಯೆ ಅನ್ನೋದು ಆ ರಾಜನ ರಾಜ್ಯ. ಈ ಪಿಂಡಾಂಡ ಅನ್ನೋದು ರಾಜ್ಯ. ಈ ಪಿಂಡಾಂಡದ ರಾಜ ಯಾರು ಅಂತಂದ್ರೆ ಕೂಟಸ್ಥ. ಕೂಟಸ್ಥ ಅಲ್ಲ, ಜೀವ. ಪಿಂಡಾಂಡದೊಳಗೆ ಅಲ್ಲಿ ಪರಬ್ರಹ್ಮ ಅಥವಾ ಶುದ್ಧ ಬ್ರಹ್ಮ ಅವ ಈ ಬ್ರಹ್ಮಾಂಡ ಪಿಂಡಾಂಡಕ್ಕೆ ಮೀರಿದವ. ಈ ಬ್ರಹ್ಮಾಂಡದೊಳಗಿರವ ಬ್ರಹ್ಮ. ಬ್ರಹ್ಮ ಆ ಶುದ್ಧ ಬ್ರಹ್ಮನೇ ಬ್ರಹ್ಮಾಂಡದೊಳಗೆ ಬ್ರಹ್ಮ ಆಗಿ ಅದನ. ಆ ಬ್ರಹ್ಮನ ಒಂದು ಲೀಲೆ ಯಾರಿಂದ ಆಗ್ತದಪ್ಪ ಅಂತಂದ್ರೆ ಈಶ್ವರ ಮತ್ತು ಮಾಯೆಯರಿಂದ ಆಗ್ತದ. ಮತ್ತ ಅದೇ ಶುದ್ಧ ಬ್ರಹ್ಮನೇ ಏನ್ ಮಾಡ್ಯಾನ? ಪಿಂಡಾಂಡದೊಳಗೆ ಕೂಟಸ್ಥ ರೂಪದಾಗ ಅದನ. ಇಲ್ಲಿ ಆ ಕೂಟಸ್ಥನ ಲೀಲೆ ಎದರಿಂದ ಆಗ್ತದ ಅಂತಂದ್ರೆ ಅವಿದ್ಯೆ ಮತ್ತು ಈ ಜೀವರಿಂದ ಆಗ್ತದೆ. ಪಿಂಡಾಂಡದೊಳಗಿರುವ ಚೇತನಕ್ಕ ಕೂಟಸ್ಥ ಅಂತಾರ, ಬ್ರಹ್ಮಾಂಡದೊಳಗಿರುವ ಚೇತನಕ್ಕ ಬ್ರಹ್ಮ ಅಂತಾರ. ಈ ಪಿಂಡಾಂಡದೊಳಗಿನ ಕೂಟಸ್ಥ ಮತ್ತು ಬ್ರಹ್ಮಾಂಡದೊಳಗಿನ ಬ್ರಹ್ಮ ಮತ್ತು ಇವೆರಡನ್ನ ಮೀರಿದಂತ ಚೇತನ ಶುದ್ಧ ಬ್ರಹ್ಮ, ಇದೆಲ್ಲ ಒಂದೇ. ಅದ್ರಾಗ ಏನು ಹೆಚ್ಚಿಲ್ಲ, ಕಡಿಮೆ. ಆದರೆ ಆ ಬ್ರಹ್ಮಾಂಡದಾಗಿದ್ರೆ ಆ ಬ್ರಹ್ಮಾಂಡದ ಲೀಲೆ ಯಾರಿಂದ ಆಗ್ತದೆ ಅಂದ್ರೆ ಈಶ್ವರನಿಂದ ಆಗ್ತದೆ. ಈಶ್ವರ ಇಚ್ಛೆ ಪಡ್ತಾನ, ಆ ಶಕ್ತಿ ವಿಕಾಸ ಹೊಂದ್ಕೋತ ಹೋಗ್ತಾಳ. ಇಲ್ಲೇನದ? ಆ ಈಶ್ವರಿಗೆ ಇವರು ಶಿವ ಶಿವ ಅಂತ. ಈ ಶಿವಶಕ್ತಿ ಎರಡು ಇದ್ದದ್ರಕ್ಕಿಂತ ಮೀರಿದ್ದು
ಒಂದೇ ಒಂದು ತತ್ವ ಅದ, ಅದು ಶುದ್ಧ ಬ್ರಹ್ಮ. ಶಿವಶಕ್ತಿ ಆಯ್ತು, ಈಶ್ವರ ಮಾಯೆ ಆಯ್ತು ಅಂತಂದ್ರೆ ಏನಾಯ್ತು, ಅದು ಸೆಕೆಂಡ್ ಕ್ವಾಲಿಟಿಗೆ ಬಂತವು. ಒಂದು ಫಸ್ಟ್ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಅಂದ್ರೆ ಇರೋದು ಒಂದೇ ಚೇತನ. ಅಲ್ಲಿ ಏನ್ ಲೀಲೆ ಇಲ್ಲ, ಈಶ್ವರ ಅಂತಿಲ್ಲ, ಮಾಯೆ ಅಂತಿಲ್ಲ, ಜೀವ ಅಂತಿಲ್ಲ, ಮತ್ತೆ ಅವಿದ್ಯೆ ಅಂತಿಲ್ಲ, ಏನೇನು ಇಲ್ಲ. ಒಂದೇ ಒಂದು ಚೇತನ, ಅಖಂಡ ಚೇತನದ, ಅದು ಶುದ್ಧ ಬ್ರಹ್ಮ. ಯಾವಾಗ ಬ್ರಹ್ಮಾಂಡದ ಮಟ್ಟಿಗೆ ಅದು ಕೆಳಗಿಳದು ಬತ್ತು ಲೀಲೆ ಮಾಡೋದಕ್ಕೆ, ಆ ಶುದ್ಧ ಬ್ರಹ್ಮ ಹೋಗಿ ಇಲ್ಲಿ ಬ್ರಹ್ಮ ಆದ. ಲೀಲೆಯನ್ನು ಯಾರು ಮಾಡ್ತಾರೆ? ಈಶ್ವರ ಮತ್ತು ಮಾಯೆಯರು ಇಲ್ಲಿ ಲೀಲೆ ಮಾಡ್ತಾರ. ಶುದ್ಧ ಬ್ರಹ್ಮನ ಒಂದು ಏನ್ ತಗೊಂಡು? ಸತ್ಯ ತಗೊಂಡು, ಸತ್ತಾ ಸ್ಫೂರ್ತಿ ತಗೊಂಡು. ಮತ್ತ ನಿಮ್ಮೊಳಗೆ ಕೂಟಸ್ಥ ಯಾರವನು? ಶುದ್ಧ ಬ್ರಹ್ಮನೇ. ಅವ ಕೂಟಸ್ಥನೇ ಶುದ್ಧ ಬ್ರಹ್ಮನಾಗಿ, ನಿಮ್ಮ ಶುದ್ಧ ಬ್ರಹ್ಮನೇ ಕೂಟಸ್ಥನಾಗಿ ಪಿಂಡಾಂಡದೊಳಗದನ. ಅವನ ಸತ್ತಾ ಸ್ಫೂರ್ತಿಯಿಂದ ಜೀವ ಮತ್ತು ಅವಿದ್ಯೆಯರು ಈ ಪಿಂಡಾಂಡದ ಲೀಲೆಗಳನ್ನು ಮಾಡ್ತಾರೆ. ಸ್ವೇಚ್ಛಾ ವಿಗ್ರಹಯುಕ್ತಾಯ, ತನ್ನ ಮನಸ್ಸಿಗೆ ಬಂದಂತ ಆಕಾರ ತಾಳ್ತನ, ಸ್ವೇಚ್ಛಾ ವರ್ತನ ವರ್ತಿನೇ, ತನ್ನ ಮನಸ್ಸಿಗೆ ಬಂದಂಗ ವರ್ತನೆ ಮಾಡ್ತಾನ. ನೋಡ್ರಿ ಹೆಂಗ್ ಮಾಡ್ತಿರ್ತಾನ. ನಮ್ಗೆ ಅದು ಆಗಬಾರ್ದು, ಇದಾಗಬಾರ್ದು ಅಂತೇಳಿ ಅವನು ಸಂಕಲ್ಪ ಮಾಡ್ತಾನ, ನಾವು ಸಂಕಲ್ಪ ಮಾಡ್ತೀವಿ. ಆದ್ರೆ ಈಶ್ವರ ಹೆಂಗ್ ಸಂಕಲ್ಪ ಮಾಡ್ತಾನ, ಹಂಗ ಮಾಯ ಏನ್ ಮಾಡ್ತಾಳ? ವಿಕಾಸ ಹೊಂದ್ಕೋತ ಹೋಗ್ತಾಳ. ಇಲ್ಲಿ ಜೀವನು ಸಂಕಲ್ಪ ಮಾಡ್ತಾನ, ಆದ್ರೆ ಇವನ ಸಂಕಲ್ಪ ಕೆಲವೊಂದು ಸತ್ಯ ಆಗ್ತಾವ, ಕೆಲವೊಂದು ಮಿಥ್ಯ ಆಗ್ತಾವ. ಈಶ್ವರನ ಸಂಕಲ್ಪ ಪರ್ಫೆಕ್ಟ್. ಯಾಕಂದ್ರೆ ಅಲ್ಲಿ ಅವನ ಜೊತೆಗಿರುವ ಮಾಯೆ ಅನುಕೂಲೆ. ಅವನಿಗೆ ಫುಲ್ ಅನುಕೂಲದಾಗದಳಕ್ಕೆ. ಅವನ ಇಚ್ಛೆ ಪಟ್ರೆ ಆಕೆ ವಿಕಾಸ ಆಗಿಬಿಡ್ತಾವ. ಅದಕ್ಕೆ ಅವನದೇನಾಯ್ತು? ಸಂಕಲ್ಪ ಸತ್ಯ ಆಗ್ತದ. ಇಲ್ಲಿ ನಾವು ಸಂಕಲ್ಪ ಮಾಡಿದ್ರೆ ಇಲ್ಲಿ ಯಾರು ಅನುಕೂಲದಾಗದಾರ ನೀವು ಜಗತ್ನಾಗ? ಜೀವನ ಸಂಕಲ್ಪ ಕೆಲವೊಂದು ಸಾರಿ ಸತ್ಯ ಆಗ್ತಾವ, ಕೆಲವೊಂದು ಸಾರಿ ಎದುರಾಗ್ತಾವ. ನಾವು ಸಂಕಲ್ಪ ಮಾಡ್ತೀವಿ, ಈಶ್ವರನ ಅಪ್ಪನಂತ ಸಂಕಲ್ಪ ಮಾಡ್ತೀವಿ. ಅನುಕೂಲ ಯಾರ? ಎಲ್ಲ ದುಶ್ಮನಿಗಳಿಗೆ ಕರ್ಕೊಂಡೇ ಜೀವನ ಮಾಡ್ಬೇಕು ನಾವಿಲ್ಲಿ. ಅದೇ ಮಾತು. ಅದಕ್ಕೆ ಸ್ವೇಚ್ಛಾಕೃತ ತ್ರಿಲೋಕಾಯ, 3 ಲೋಕಗಳನ್ನು ತನ್ನ ಮನಸ್ಸಿಗೆ ಬಂದಾಗ ಸೃಷ್ಟಿ ಮಾಡಿ ಹಾಕ್ಬಿಟ್ಟ. ಇಂಥ ಪರಮಾತ್ಮನಿಗೆ ನಮಸ್ಕಾರ. ನಮಸ್ಸಾಂಬಾಯ ಶಂಭವೇ. ಇದ್ರೊಳಗೆ ಏನಾರ ಅರ್ಥ, ಏನಾರ ಗದ್ದಲದ ನಿಮ್ಗೇನ್ರಿ ತಕರಾರು? ಸ್ವೇಚ್ಛಾ ವಿಗ್ರಹ ಯುಕ್ತಾಯ, ಎಲ್ಲಾ ರೂಪಗಳು ತಾನಂತೆ. ಯಾವ ರೂಪ ನೋಡ್ತೀರಿ ಎಲ್ಲನೂ ಅವಂದೇ, ಎಲ್ಲಾ ವರ್ತನೆಗಳು ಅವಂದೇ. ಅಯ್ಯಯ್ಯೋ ಪಾಪ ಕೂಸುಗಳು ಸಣ್ಣ ಇದ್ದು ಹೀಗೆ ತಂದೆ ತಾಯಿ ಆದ್ರೆ ಹೆಂಗ? ಅಥವಾ ಮುದುಕರು ಇವ್ರ ಮೇಲೆ ಜೀವನ ನಡೆದಿತ್ತು, ಮುದುಕರು ಆದ್ರೆ ಹೆಂಗ? ಬಾಲ್ಯದಲ್ಲಿ ತಂದೆ ತಾಯಿ ಸಾಯಬಾರ್ದು ಅಂತ. ಸಣ್ಣ ಮಕ್ಕಳಿದ್ದಾಗ ತಂದೆ ತಾಯಿ ಸಾಯಬಾರ್ದು. ಅವ್ರು ಸತ್ತರಂದ್ರೆ ಆ ಮಕ್ಕಳ ಬದುಕು ನರಕ ಆಗಿ ಹೋಗ್ಬಿಡ್ತಾವ. ಯೌವನದಲ್ಲಿ ಗಂಡ ಅಥವಾ ಹೆಂಡತಿ ಹೋಗ್ಬಾರ್ದಂತ. ಇಬ್ಬರದಾಗ ಒಬ್ಬರು ಯೌವನದಾಗ ಹೋದ್ರು ಅಂತಂದ್ರೆ ಅವ್ರದ್ದು ನರಕ ಆಗಿಬಿಡ್ತದೆ ಬದುಕು. ಮತ್ತೆ ಮುಪ್ಪಿನಲ್ಲಿ ಅಲ್ಲಿ ತಿಲಿತಾನ ಬೆಳೆಸಿದ ಮಕ್ಕಳು ಮುಪ್ಪಿನ ವಯಸ್ಸಿನಾಗ ಮಕ್ಕಳು ಅದು ಅಂತಂದ್ರೆ ಏನಾಗ್ಬಿಡ್ತದ? ಅಯ್ಯೋ ಪಾಪ ಮುದುಕರು ಎಷ್ಟು ಚಂದ ಬೆಳೆಸಿ ತಯಾರು ಮಾಡಿದ್ರು, ಹೋಗ್ಬಿಟ್ರಲ್ಲಪ್ಪ ಹೆಂಗ ಅಂದ್ರೆ ಮುದುಕರ ಜೀವನ ನರಕ ಆಗ್ತದ. ಅದಕ್ಕೆ ಮುಪ್ಪಿನಾಗ ಮಕ್ಕಳು ಹೋಗ್ಬಾರ್ದು. ಮಧ್ಯ ವಯಸ್ಸಿನಲ್ಲಿ ದಂಪತಿಗಳು ಒಬ್ಬರು ಬಿಟ್ಟು ಒಬ್ಬರು ಹೋಗ್ಬಾರ್ದು. ಬಾಲ್ಯದಲ್ಲಿ ತಂದೆ ತಾಯಿ ಹೋಗ್ಬಾರ್ದು. ಇದ್ಯಾರ್ದು? ಮನುಷ್ಯನ ಸಂಕಲ್ಪ. ಅವ ಏನಾರ ಈಶ್ವರ ಹಂಗ್ ಮಾಡ್ತಾನೇನವ? ಸ್ವೇಚ್ಛಾವರ್ತನ ವರ್ತಿನೇ.
ಏಸು ಬಾಲ್ಯ ಇದ್ರೇನು ಏನಿದ್ರೇನು ಅವ್ರ ಕರ್ಮಕ್ಕೆ ತಕ್ಕಂತೆ ಕರೆಕ್ಟ್ ಆಯುಷ್ಯ ಮುಗಿನ ಟಕ್ಕತ್ತದ ಎದ್ಬಿಸ್ಬಿಡ್ತಾರೆ. ಹ್ಯಾಂಗ್ ಸತ್ತಾರ, ಹಿಂಗ್ ಸತ್ತಾರ, ಹ್ಯಾಂಗ್ ಸತ್ತಾರ ಅಂದ್ರೂ ಅವ್ರ ಆಯುಷ್ಯ ಮುಗಿದವರು ಸತ್ತಾರ ಅಷ್ಟೇ. ಸಾಯುವ ವಿಧಾನಗಳು ಬೇರೆ ಬೇರೆ ಇರಬಹುದು. ಯಾವ ವಿಧಾನ ಇದ್ರೂ ಸಹಿತ ಆಯುಷ್ಯ ತೀರಿತು ಸತ್ತು ಅಷ್ಟೇ. ಇಲ್ಲೊಂದು ದೊಡ್ಡ ಸಾಲಿ, ದೊಡ್ಡದು ಒಳ್ಳೆ ಪ್ರತಿಷ್ಠಿತ ಸ್ಕೂಲು. ಅದು ಸಂಡಾಸಂದು ಅದು ಟ್ಯಾಂಕ್ ಏನಾಗ್ಯದ, ರಿಪೇರಿ ಬಂದದ್ದಕ್ಕೆ ಅವರಿಗೆ ರಿಪೇರಿ ಮಾಡೋರಿಗೆ ಕರೆದಾರ. ಅವ್ರೇನ್ ಮಾಡ್ಯಾರ, ಅದು ಟ್ಯಾಂಕ್ ಓಪನ್ ಮಾಡ್ಯಾರ. ಅದಕ್ಕೆ ಅದನ್ನ ಬಿದಿರು ಬಂಬು ಹಾಕಿ ಅದಕ್ಕೆ ಬಂಬು ತರ್ಲಕ್ಕೆ ಹೋಗ್ಯಾರ. ಅವ್ರು ಕುಲ್ಲ ತೆಗೆದಿಟ್ಟು ಅದೇನು ಒಂದು 3-4 ವರ್ಷದಿಂದ UKG ಅದೋ ಫಸ್ಟ್ ಸ್ಟ್ಯಾಂಡರ್ಡ್ ಅದೋ ಹುಡುಗ 10-12 ವರ್ಷ ಆದ್ಮೇಲೆ ಹಡ್ದಾರ ಕೂಸನ್ನ. ಆ ಕೂಸ ಬಡ ಬಡ ಕುಚ್ಚೋ ಇಲ್ಲಕ್ಕೆ ಓಡಿಬಿಟ್ಟವ. ಅದು ತೆಗ್ ಗೊತ್ತೇ ಆಗಿಲ್ಲ, ಅದಕ್ಕೆ ತೆಗ್ನಾಗ ಬಿದ್ಬಿಟ್ಟ ಒಳಗೆ. ಸೆಪ್ಟಿಕ್ ಟ್ಯಾಂಕ್ನಾಗ ಬಿದ್ದು ಸತ್ತತ್ತು. ಒಳಗೆ ಆದತ್ತು ಸಹಿತ ಗೊತ್ತಾಗಲ್ದು, ಎಲ್ಲಿ ಹೋಯ್ತತ್ತ ಗೊತ್ತಾಗಲ್ದು. ಆ ಟ್ಯಾಂಕ್ ಕ್ಲೀನ್ ಮಾಡಕ್ ತಳದಾಗ ಕೂಸು ಸಿಕ್ತು. ಅಂಥದನ್ನು 1,000 ಇರ್ತದೆ ಸೆಪ್ಟಿಕ್ ಟ್ಯಾಂಕ್ನಾಗ ಬಿದ್ದು ಸಾಯಂತದ. ರೋಡಿಗೆ ಆಕ್ಸಿಡೆಂಟ್ ಆಯ್ತಾ ಇರ್ತಾರೆ ಸೆಪ್ಟಿಕ್ ಟ್ಯಾಂಕ್ನಾಗ ಬಿದ್ದು. ಅದಕ್ಕೆ ಅವ್ರ ಮನೆಗೆ ಅಂತಾರೆ, ಏನ್ ಕರ್ಮ ಮಾಡಿಬಿಟ್ಟಿರ್ಬೇಕ್ರಿ ಅದು. ಆ ಸೆಪ್ಟಿಕ್ ಟ್ಯಾಂಕ್ನಾಗ ಬಿದ್ದು ಹೊಲಸು ತಿನ್ಕೋತ್ ಹೊಲಸು ಕುಡ್ಕೋತ್ ಸಾಯದ ಎಂತ ಕರ್ಮ ಇರ್ಬೇಕಿದು. ಸಾಯೋದಕ್ಕೆ ಏನೇನೋ ಕಾರಣಗಳು ಇರ್ಬೋದು, ಆದ್ರೆ ಆಯುಷ್ಯ ತೀರಿದ್ದ ಒಂದೇ ಕಾರಣ ಅದಕ್ಕೆ. ಸ್ವೇಚ್ಛಾವರ್ತನ ವರ್ತನೆ ಸ್ವೇಚ್ಛಾಕೃತ ತ್ರಿಲೋಕಾಯ. ಸ್ವರ್ಗ ಮರ್ತ್ಯ ಪಾತಾಳ ಅವನ ಮನಸ್ಸಿಗೆ ಬಂದಂಗೆ ಸೃಷ್ಟಿ ಮಾಡ್ಯಾನ ಅಂತ ಪರಮಾತ್ಮನಿಗೆ ನಮಸ್ಕಾರ. ಏನ್ ಈ ಶ್ಲೋಕದಾಗ ಏನಾರು ಡೌಟ್ ಅದೇನ್ರಿ? ಬಿಂದಾಸ್, ಪರಮಾತ್ಮ ಬಿಂದಾಸ್. ಅವ ಮಾಡಿದ್ದಕ್ಕೇನು ಯಾರು ಕ್ವಶನ್ ಮಾಡಂಗಿಲ್ಲ. ಅದಕ್ಕೆ ಏನಂತಾರ, ಬಾಸ್ ಈಸ್ ಆಲ್ವೇಸ್ ರೈಟ್. ಬಾಸ್ಗ ಯಾರು ಕ್ವಶನ್ ಮಾಡಂಗಿಲ್ಲ. ಅವ ಏನ್ ಮಾಡಿದ್ರು ಕರೆಕ್ಟೇ. ಹೆಂಗ ಅವ್ರಿಗೇನು ಕ್ವಶನ್ ಮಾಡಂಗಿಲ್ಲ ಬಾಸಿಗೆ. ಬಾಸ್ ಈಸ್ ಬಾಸ್, ಹಿ ಮೇ ಬಿ ಆಸ್. ಯಾಕಂದ್ರೆ ಗೊತ್ತಾ, ಯಾಕಂದ್ರೆ ಏನು? ಕತ್ತಿ. ಅವ ಕತ್ತಿ ಇದ್ರೂ ಬಾಸೇ. ಬಾಸ್ ಈಸ್ ಬಾಸ್, ಈವನ್ ಹಿ ಮೇ ಬಿ ಆಸ್. ಒಂದೊಂದು ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಕತ್ತಿ ಅಂತ ಬಂದು ಕೂತಿರ್ತಾವಿಲ್ಲ, ಬುದ್ಧಿಗೇಡಿಗಳು, ಮೂರ್ಖರು, ವಾಂಬರು, ದುಷ್ಟರು, ನೀಚರು, ಕಚ್ಚಡ ಪರ್ಸನಾಲಿಟಿ ಇರ್ಲಾರ್ದವರೆಲ್ಲ ಬಂದು ದೊಡ್ಡ ದೊಡ್ಡ ಕುರ್ಚಿ ಇಟ್ಕೊಂಡು ಕೂತಿರ್ತಾರಿಲ್ಲ. ಈಗ ಅಂತವ್ರು ಏನಲ್ಲ, ಬಾಸ್ ಈಸ್ ಬಾಸ್, ಈವನ್ ಹಿ ಮೇ ಬಿ ಆಸ್. ಅವ ಕತ್ತಿ ಇದ್ರೂ ಅವನಿಗೆ ಬಾಸ್ ಅಂತೇಳಿ ಅವನಿಗೆ ಗೌರವ ಕೊಡಬೇಕಾಗಿದ್ದು ಕರ್ತವ್ಯ ಅಷ್ಟೇ. ಬಾಸ್ ಈಸ್ ಆಲ್ವೇಸ್ ರೈಟ್. ಅವ್ರು ಹ್ಯಾಂಗ್ ಅಂತಾರ ಹ್ಯಾಂಗ್. ಹಿರಿಯರ ಮನಿಯೊಳಗ ಹಿರಿಯರು ಹ್ಯಾಂಗ್ ಅಂತಾರ ಹಂಗೆ ನಡೆಸಿಬಿಡೋಣ ಅಂದ್ರೆ ಮನಿ ತಣ್ಣಗಿರ್ತದೆ. ನೀವ್ ಹಿಂಗ್ ಯಾಕ ಅಂತ ಕೇಳಕ್ ಕ್ವಶನ್ನೇ ಇಲ್ಲ. ವಿಚಿತ್ರ ಹುಚ್ಚಿರ್ತದ ಒಬ್ಬೊಬ್ಬರಿಗೆ ಮನೆಯಾಗ ಹಿರಿಯರು. ಅವ್ರದ್ದು ಹಿಂಗೆ ನಡೆಸ್ಬೇಕತ್ತೆ, ನಡೆಸ್ರಿ. ಹೆಂಗ ನಡೆಸ್ತೀರಿ ನಡೆಸ್ರಿ, ನಿಮ್ ಇಷ್ಟ. ನಿಮ್ಮ ಮನಿ ನಿಮ್ ಮನ್ಸಿಗೆ ಬಂದಂಗೆ ನಡ್ಕೊರಿ. ಅದಕ್ಕೆ ಇಲ್ಲಿನ ಬಾಸ್ ಪರಮಾತ್ಮನಿಗೆ ಯಾರು ಕ್ವಶನ್ ಮಾಡಂಗಿಲ್ಲ. ಏನ್ ಬೆಕ್ಕದ ಬೇಕಿದ್ದಂಗೆ ಅದ. ನಾವು ಮಾಡಿದ್ದೆಲ್ಲ ಬರಬರಿನೇ. ಅವನಿಗೆ ಚಂದ ಅನಿಸ್ಬೇಕು ಅಂತ ಬೈತಿರ್ತೀನಿ ನಾವು. ಒಂದೊಂದು ಸಾರಿ ಪರಮಾತ್ಮಗೆ ಬೈಬೇಕಲ್ಲ, ನಿನಗೆ ಚಂದ ಕಾಣಿಸ್ತದೆ ಹಿಂಗೆ ಮಾಡೋದು ಅಂತ.
ಎಷ್ಟೋ ಘಟನೆಗಳನ್ನ ನೋಡಿದ ಹೊತ್ನಾಗ ಜೀವ ಚುರ್ರಂತಿರ್ತದೆ. ಅವಾಗ ಬೈತಿರ್ತೀನಿ ಪರಮಾತ್ಮಗೆ, ಏನು ಚಂದ ಕಾಣ್ತದಪ್ಪ ನಿನಗೆ, ಎಷ್ಟು ಚಂದ ಮಾಡ್ಲಕತ್ತಿದ್ ನೋಡಿ ನೀನು, ಜಗತ್ತು ಹೆಂಗೆ ರಚನೆ ಮಾಡಿ ಹೆಂಗೆ ನಡ್ಕೊಳಕತ್ತಿದ್ ನೋಡಪ್ಪ ನೀನು, ಎಂತ ಕಟ್ಟಿದಿ ಪರಮಾತ್ಮ ನೀನು ಅಂತ ಬೈತಿರ್ತೀನಿ ನಾನು. ಏನು ಮಾಡ್ಲಕ್ಕಾಗ್ತವ, ಅವ ಮನ್ಸಿಗೆ ಬಂದಂಗೆ ನಾವು ಅವನಿಗೇನು ಏನು ವಿಚಾರ ಇಲ್ಲ, ಹೆಂಗೆ ಬೇಕು ಹಂಗೆ ಮಾಡ್ತಾನ, ಏನು ಬೇಕಾದ್ರೆ ಮಾಡ್ತಾನ. ಉದ್ಧಾರನು ಮಾಡ್ಲಿಕ್ಕೆ ಬೇಕಾದಷ್ಟದ, ಹಾಳು ಮಾಡ್ಲಿಕ್ಕೂ ಬೇಕಾದಷ್ಟದ, ಅವನಲ್ಲಿ ಎಲ್ಲನೂ ಮಾತ್ರ. ಏಳನೇ ಶ್ಲೋಕ. ಯತ್ರ ವಿಶ್ರಾಮ್ಯಾತೀಶತ್ವಂ ಸ್ವಾಭಾವಿಕ ಮನುತ್ತಮಂ. ಯತ್ರ ಅಂತಂದ್ರೆ ಯಾವನಲ್ಲಿ, ವಿಶ್ರಾಮ್ಯತಿ ಅಂದ್ರೆ ವಿರಾಮಗೊಳ್ಳುವುದೋ, ಕೊನೆಗೊಳ್ಳುವುದೋ. ವಿಶ್ರಾಮತಿ ಈಶತ್ವಂ ಅಂದ್ರೆ ಅಧಿಕಾರ. ಯತ್ರ ವಿಶ್ರಾಮ್ಯತಿ ಈಶತ್ವಂ. ಈಶತ್ವ ಅಂದ್ರೆ ಒಡೆತನ. ಒಬ್ಬರಿಗಿಂತ ಒಬ್ಬರು ದೊಡ್ಡ ಅಧಿಕಾರಿಗಳು, ಒಬ್ಬರಿಗಿಂತ ಒಬ್ಬರು ದೊಡ್ಡ ಅಧಿಕಾರಿ, ಒಬ್ಬರಿಗಿಂತ ಒಬ್ಬರು ದೊಡ್ಡ ಅಧಿಕಾರಿಗಳು. ಅಧಿಕಾರ ಒಬ್ಬರಿಗಿಂತ ಒಬ್ಬರು ದೊಡ್ಡದು ಹೋಗೋ ತನಕ ಕಡೆಗೆ ಏನಾಯ್ತು, ಆ ಶುದ್ಧ ಬ್ರಹ್ಮ, ಪರಬ್ರಹ್ಮ, ಪರಶಿವನ ತನಕ ಹೋಗ್ತವೆ. ಆದ್ಮೇಲೆ ಮುಂದೆ ಅವನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ, ಮುಗೀತು. ಬಾಸ್ ಆಗಿಬಿಡ್ತಾನ, ಬಾಸ್. ಅವನಕ್ಕಿಂತ ಮೇಲೆ ಯಾರೂ ಇಲ್ಲ. ಅಲ್ಲೇನಾಯ್ತು, ಈಶತ್ವ ವಿಶ್ರಾಮ ಹೊಂದಿತ್ತು, ಮುಗಿತಲ್ಲಿ. ಅದಕ್ಕೆ ಯತ್ರ ವಿಶ್ರಾಮ್ಯಾತೀಶತ್ವಂ ಸ್ವಾಭಾವಿಕ ಮನುತ್ತಮ ಅಂದ್ರೆ ಅವನಿಗೆ ಅದು ಸಹಜವಾಗ್ಯದ. ಎಲ್ಲ ಅಧಿಕಾರಗಳು ಅವನೊಳಗೆ ಕೊನೆಗೊಳ್ಳುವುದು, ಅದು ಅವನ ಸಹಜವಾದ ಪ್ರಕ್ರಿಯೆ. ಸ್ವಾಭಾವಿಕ ಅನುತ್ತಮಂ ಅಂತಂದ್ರ ಅವನ ಸರಿಯಾಗಿ ಸರಿಸಮನಾದವರು ಯಾರೂ ಇಲ್ಲ, ಅವನಕ್ಕಿಂತ ಶ್ರೇಷ್ಠನಾದವರು ಯಾರೂ ಇಲ್ಲ. ಹೆಂಗದ ಅನುತ್ತಮ, ಆ ಪರಮಾತ್ಮನಿಕ್ಕಿಂತ ಸಮಾನವನೋ ಇಲ್ಲ, ಅವನಕ್ಕಿಂತ ಶ್ರೇಷ್ಠದಾದವರು ಯಾರೂ ಇಲ್ಲ. ಅವನು ಸಗ್ದಿ ಸ್ವಾಭಾವಿಕವಾಗಿ ಸಹಜವಾಗಿ ಏನಾಗ್ತದ, ಎಲ್ಲ ಅಧಿಕಾರಗಳು ಹೋಗಿ ಅವನಲ್ಲಿ ಏನಾಗ್ತವ, ವಿಶ್ರಾಮ ಹೊಂದುತ್ತವ. ಅವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಅವನಕ್ಕಿಂತ ದೊಡ್ಡ ಅಧಿಕಾರ ಯಾರಿಗೂ ಇಲ್ಲ, ಅವನೇ ಒಡೆಯ ಅಂದೇಳಿ ನಮಸ್ತಸ್ಮೈ ಮಹೇಶಾಯ. ಅವನು ಎಂಥವನು, ದೇವಾದಿ ದೇವ ಮಹಾ ಈಶ್ವರ. ನಮಸ್ತಸ್ಮೈ. ಸಾತಿಶಯ ನಿರತಿಶಯ ಅಂದ್ರೆ, ಸಾತಿಶಯ ಅಂದ್ರೆ ಅವನಕ್ಕಿಂತ ದೊಡ್ಡದು ಇನ್ನೂ ಒಂದು, ಅವನಕ್ಕಿಂತ ದೊಡ್ಡದು ಇನ್ನೂ ಒಂದು, ಅವನಕ್ಕಿಂತ ದೊಡ್ಡದು ಇನ್ನೂ ಒಂದು. ಅವಕ್ಕೆಲ್ಲ ಏನಂತಾರ ಸಾತಿಶಯ. ನಿರತಿಶಯ ಅಂದ್ರೆ ಅವನಕ್ಕಿಂತ ಅತಿಶಯವಾದವ್ರು ಮತ್ತಿನ್ಯಾವುದೂ ಇಲ್ಲ, ಅವ ನಿರತಿಶಯ. ಹಿಂಗೆ ಇಲ್ಲಿ ಅಂತ ಒಂದು ಮಹೇಶ್, ಅಂತ ದೇವಾದಿ ದೇವನಿಗೆ, ಮಹೇಶನಿಗೆ, ಮಹಾದೇವಾಯ ಶೂಲಿನೇ, ಆ ಒಂದು ತ್ರಿಶೂಲಧಾರಿಯಾದ ಪರಮಾತ್ಮನಿಗೆ ನಮಸ್ಕಾರ. ಏನು ತ್ರಿಶೂಲ ಅಂತಂದ್ರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ನುವಂಥ ಒಂದು ತ್ರಿಶೂಲ ಹಿಡಿದನು. ಆ ತ್ರಿಶೂಲದಿಂದಲೇ ಅವನಿಗೆಲ್ಲ ಸಕ್ಸಸ್. ಹಿಂಗಾಗಿ ನಮಸ್ತಸ್ಮೈ ಮಹೇಶಾಯ ಮಹಾದೇವಾಯ ಶೂಲಿನೇ ಅಂತ. ಏನಾರ ಡೌಟ್ ಅದ ಇದ್ರಾಗ? ಯತ್ರ ವಿಶ್ರಾಮ್ಯಾತೀಶತ್ವಂ ಸ್ವಾಭಾವಿಕ, ಅವನಿಗೆ ಅತಿ ಸ್ವಾಭಾವಿಕವಾಗಿ ಸಹಜವಾಗಿ ಎಲ್ಲ ಅಧಿಕಾರಗಳು ಅವನಿಗೆ ಸಹಜವಾಗಿ ಅವನಲ್ಲಿ ಕೊನೆಗೊಳ್ತಾವ. ಇಲ್ಲಿ ಅಧಿಕಾರದ ಸಲುವಾಗಿ ಎಷ್ಟು ಕುಸ್ತಿ ಆಡ್ಲಕತ್ತಾರ. ಒಂದು ಕುರ್ಚಿಗೆ 4 ಕುಂದಿರ್ತೀನಿ, ನೀ ಕುಂದಿರ್ತೀನಿ, 4 ಕುಂದಿರ್ತೀನಿ, ನೀ ಕುಂದಿರ್ತೀನಿ. ಅವನೇನು ಕಷ್ಟನೇ ಪಡೋದಿಲ್ಲ, ಅತ್ಯಂತ ಸಹಜವಾಗಿ ಎಲ್ಲದಕ್ಕಿಂತ ದೊಡ್ಡ ಕುರ್ಚಿ ಮೇಲೆ ಕೂತ್ಬಿಟ್ಟ ನಾವು ಪರಮಾತ್ಮ. ಅವನಕ್ಕಿಂತ ದೊಡ್ಡವ್ರು ಯಾರು ಇಲ್ಲೇ ಇಲ್ಲ ಅಲ್ಲಿ ಕುಂದಿರ್ಲಕ್ಕ, ಅಷ್ಟು ಸಹಜವಾಗಿ ಅವನಿಗೆ ಅಧಿಕಾರ ಸಿಕ್ಕತ್ತ. ಅಂತವದ ನಾವು. ಯತ್ರ ವಿಶ್ರಾಮ್ಯತಿ ಈಶತ್ವಂ ಸ್ವಾಭಾವಿಕ ಮನುತ್ತಮ.
ಎಂಥ ಅಧಿಕಾರ ಅವನಂದ್ರೆ ಅವನ ಸಮಾನವಾದ ಅಧಿಕಾರಿಗಳು ಯಾರೂ ಇಲ್ಲ, ಅವನಕ್ಕಿಂತ ಶ್ರೇಷ್ಠವಾದ ಅಧಿಕಾರಿಗಳು ಯಾರೂ ಇಲ್ಲ, ಅನುತ್ತಮ. ನಮಸ್ತಸ್ಮೈ ಅಂದ್ರೆ ಅಂಥವನಿಗೆ ನಮಸ್ಕಾರ ಮಾಡ್ತೀನಿ. ಅವ ಮಹೇಶಾಯ, ಈಶ ಅಂದ್ರೆ ಒಡೆಯ, ಮಹೇಶಾಯ ಅಂದ್ರೆ ಒಡೆಯನ ಒಡೆಯ. ಎಷ್ಟರೇ ದೊಡ್ಡ ದೊಡ್ಡ ಒಡೆಯರಿದ್ರು ಆ ಒಡೆಯರಿಗೂ ಅವ ಒಡೆಯ, ಒಡೆಯರ ಒಡೆಯ ಅಂಥವನು. ಅವನಿಗೆ ಏನದ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎನ್ನುವಂಥ ತ್ರಿಶೂಲಧಾರಿಯಾಗಿರುವಂಥ ಮಹಾದೇವನಿಗೆ, ದೇವಾದಿದೇವ ಪರಮಾತ್ಮನಿಗೆ ವಂದನೆ ಅಂತ. ಅದಕ್ಕೆ ಒಬ್ಬ ಸಂತ, ಅವನ ಹೆಸರು ಏನಾದ ನೆನಪು ಬರಲು, ಅವನ ದರ್ಶನಕ್ಕೆ ಒಬ್ಬ ದೊಡ್ಡ ಶ್ರೀಮಂತ ಹೋಗ್ಬಿಟ್ಟಿರ್ತಾನ. ಅವನ ದರ್ಶನಕ್ಕೆ ಒಬ್ಬ ದೊಡ್ಡ ಶ್ರೀಮಂತ ಹೋಗಿರ್ತಾನ. ಹೋದತ್ನಾಗ ಏನಾಗ್ತದ, ಅವನೊಂದು ಗುಡಿಸಲಿರ್ತದ. ಇವ್ ಗುಡಿಸಲ್ನಾಗ ಹಣಿಕೆ ಹಾಕಿ ನೋಡ್ತಾನೆ, ಏನದ ಇವನು ಗುಡಿಸಲ್ನಾಗ ಅಂತ. ಏನೇನು ಇಲ್ಲ, ಒಂದು ಮಣ್ಣಿನ ಮಗಿ, ಒಂದಿಷ್ಟು ಸಾರು, ಅನ್ನ, ರೊಟ್ಟಿ ತುಕಡಿ, ಏನೋ ಒಂದಿಷ್ಟು ಭಿಕ್ಷೆ ಬೀಳ್ಕೊಂಡು ತಂದು ಇಟ್ಕೊಂಡು ಕೂತಿರ್ತಾನ ಅಷ್ಟೇ. ಇವ ನೋಡಿದ್ರ ಅಬಾಬಾಬಾಬಾ ಎಂತ ಅರ್ಭಟ ವ್ಯಕ್ತಿ, ಫಿಲಾಸಫರ್, ತತ್ವಜ್ಞಾನಿ, ಸ್ವಾನುಭಾವ, ಅದೇನು ಸ್ವಾಧ್ಯಾಯ, ಪ್ರವಚನ, ಸ್ವಾನುಭಾವ, ಆಶೀರ್ವಾದ, ಶಾಪಾನುಗ್ರಹ, ಸಮರ್ಥ ಏನೆಲ್ಲ ಇದ್ರು ಸಹಿತ ಇವ ಎಂತ ಕೆಲ್ಸಕ್ಕೆ ಬರ್ಲಾದ ಗುಡಿಸಲ್ದಾಗದನ. ಇವನ್ ಮನೆ ಸಾಮಾನುಗಳೇ ಇಲ್ಲಲ್ಲ, ಹೆಂಗ್ ಮಾಡಬೇಕು ಅಂತ ಅವನಿಗೆ ಚಿಂತೆ ಎತ್ತಿ ಬಿಡುತ್ತೆ ಸಾವುಕಾರ. ಆಮೇಲೆ ಅವ ಸಾವುಕಾರ ಏನ್ ಮಾಡ್ದ, ಈ ಮನೆಗೆ ಹೋಗಿ ಎಲ್ಲ ಕಿರಾಣಿ ಮಾಲು ಅವು ಇವು ಖರೀದಿ ಮಾಡಿಸಿ ಅಲ್ಲಿ ಸಂತರಿಗೆ ಒಯ್ದು ಮುಟ್ಟಿಸಿ ಬಂದು ಬಿಡ್ರಿ ಅಂತೇಳಿ ಏನೇನೋ ಫರ್ನಿಚರ್ಗಳು, ಕಿರಾಣಿ ಮಾಲ್ಗಳು ಅವನಿಗೆ ಏನ್ ಇರ್ತದೆ ಎಲ್ಲ ಖರೀದಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟ. ಬಂಡಿಗಟ್ಲೆ ಬಂದ್ಬಿಡ್ತ ಅವನ ಹಂಗ ಮನಿಗೆ ಗುಡಿಸಲ್ಕ್ ಅಷ್ಟೊಂದು ಸಾಮಾನುಗಳು ಬಂದ್ಬಿಟ್ಟು. ಆ ಸಂತ ಏನಂತ ಕೇಳ್ದ, ಏನಿಲ್ಲ ನಮ್ಮ ಸಾವುಕಾರ ಇವೆಲ್ಲ ನಿಮಗೆ ಕೊಡು ಅಂದಾರ, ನಮಗೆ ಕೊಡುವಂತ ಅಂತಾರ. ಇಲ್ಲ ನಿಮ್ಮ ಮನೆಗೆ ಏನೂ ಇಲ್ಲಂತ, ಬಹಳ ಬಡತನ ಅದಂತ ನಿಮ್ಗ, ಅದಕ್ಕೆ ಇದು ಕೊಡು ಅಂದಾರ. ನನ್ನ ಬಡತನ ಅಂತಂದ್ಮೇಲೆ ಅವ ಸಾವುಕಾರ ಯಾರು, ಅವನ್ಕಿಂತ ಸಾವುಕಾರ ಯಾರು, ಅವನ್ಕಿಂತ ಸಾವುಕಾರ ಯಾರು, ಅವನ್ಕಿಂತ ಸಾವುಕಾರ ಯಾರು ಅಂತ ಕೇಳ್ಕೊತ ಹೋಗ್ಬಿಟ್ರು. ನಿಮ್ ಸಾವುಕಾರ ಎಷ್ಟ್ರವದನ, ಅವನ್ಕಿಂತ ದೊಡ್ಡ ಸಾವುಕಾರ ಯಾರ್ಯಾರ ಅದಾರ, ಅದಾರ್ರಿ ಎಲ್ಲಾರ ಇಂಥ ಊರಾಗ ಅದಾರ, ಮತ್ತ ಅವ್ರಕ್ಕಿಂತ ದೊಡ್ಡ ಸಾವುಕಾರ ಇಂಥವು, ಮತ್ತೆ ಎಲ್ಲರಿಗಿಂತ ದೊಡ್ಡ ಸಾವುಕಾರ ಯಾರು, ಕಡಿ ಪರಮಾತ್ಮ ಅಂತ ಬಂತು. ಅವನ್ಕಿಂತ ದೊಡ್ಡ ಸಾವುಕಾರ ಯಾರ್ಯಾರು ಅದಾರೇನೆ, ಪರಮಾತ್ಮನಕ್ಕಿಂತ ದೊಡ್ಡ ಸಾವುಕಾರ ಯಾರಿಲ್ಲ ಸಾಧ್ಯ ಅದಾರೆ, ಅವನೇ ದೊಡ್ಡ ಸಾವುಕಾರ. ಆ ಸಾವುಕಾರನೇ ನನ್ನ ಹೃದಯದ ಒಳಗದನಪ್ಪ, ಅಂತ ದೊಡ್ಡ ಸಾವುಕಾರ ನನ್ನೊಳಗೆ ಇಟ್ಕೊಂಡಕ್ಕೆ ನಿಮ್ಮ ಸಾವುಕಾರಂದು ಬಂಡಿಗಟ್ಲೆ ಮಾಲ್ ತಗೊಂಡು ನಾನೇನ್ ಮಾಡ್ಲಿ ಅನ್ನಂತ. ನನ್ನ ಹೃದಯದೊಳಗೆ ಇಡೀ ವಿಶ್ವಕ್ಕೆ ನಂಬರ್ 1 ಸಾವುಕಾರ ಅಂತ ಪರಮಾತ್ಮ ನನ್ನ ಹೃದಯದಾಗದಾನ. ಇಂಥ ಸಾವುಕಾರ ಯಾರು ಹೃದಯದೊಳಗೆ ಇಟ್ಕೊಂಡ್ಕೆ ನಿಮ್ ಸಾವುಕಾರಂದು ಇವೆಲ್ಲ ಸಾಮಾನು ತಗೊಂಡು ನಾನೇನ್ ಮಾಡ್ಲಿ ಅಂದ. ನೋಡ್ರಿ ಹೆಂಗ ಸಂತ ಎಲ್ಲ ವಾಪಸ್ ಕಳಿಸ್ಬಿಟ್ನಂತ. ಹಂಗ ಅತ್ಯಂತ ಸಹಜವಾಗಿ ಜಗತ್ತಿನ ಎಂಥ ಶ್ರೇಷ್ಠಾತಿ ಶ್ರೇಷ್ಠ ವಸ್ತುಗಳಂತ ನಿಮಗೇನು ಅನಿಸ್ತಾವ, ಜಗತ್ತಿನಾಗ ಯಾವುದೇ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಸಂಪತ್ತಿರ್ಬೋದು, ಸಂಬಂಧ ಇರ್ಬೋದು, ಏನಿದ್ರು ಸಹಿತ ಅವೆಲ್ಲವುಗಳಿಗಿಂತ ಶ್ರೇಷ್ಠವಾದಂಥ ಒಂದು ಚೇತನ ನಿಮ್ಮ ಅಂತಃಕರಣದ ಒಳಗೆ ಇದೆ. ಆ ಚೇತನವನ್ನ ಒಮ್ಮೆ ನೀವು ಅರಿತು ಬಿಟ್ರಿ ಅಂತಂದ್ರೆ ಮತ್ತೆ ಬೇರೆ ಏನು ಅರಿಯುವ ಅವಶ್ಯಕತೆ ಇಲ್ಲ. ಮತ್ತೆ ಆ ಚೇತನವನ್ನು ಅರಿಯದೆ ಬೇರೆ ಏನೆಲ್ಲ ಅರಿತರು ಏನು ಆ ಅರಿತಿದ್ದರ ಫಲ ಇಲ್ಲ. ಹೀಗಾಗಿ ಆ ಚೇತನಕ್ಕ ಅತ್ಯಂತ ಸಹಜವಾಗಿ ಎಲ್ಲ ಅಧಿಕಾರಗಳು ಸ್ವಾಭಾವಿಕವಾಗಿ ಅದರಲ್ಲಿ ಕೊನೆಗೊಳ್ಳುತ್ತವ. ಶ್ರೇಷ್ಠತೆಗಳು, ಘನತೆಗಳು, ಗೌರವಗಳು, ಅಧಿಕಾರಗಳು, ಎಲ್ಲ ಒಡೆತನಗಳು ಎಲ್ಲ ಪರಮಾತ್ಮನಲ್ಲಿ ಸಹಜವಾಗಿ ಕೊನೆಗೊಳ್ತಾವ, ವಿಶ್ರಾಮವಾಗ್ತಾವ.
ಎಂತ ಶಕ್ತಿ ನೋಡ್ರಿ ಅವಂದು. ಹೀಗಾಗಿ ಎಲ್ಲ ಶಿವಸ್ತುತಿಯ 7 ಶ್ಲೋಕಗಳ ಶಬ್ದಾರ್ಥಗಳನ್ನು ಹೇಳಲಾಯಿತು. ಮತ್ತೆ ಹೇಳಿ ಮುಗಿಸಿವತ್ತ ಹೇಳಿಕೆ ಇಲ್ಲಿಗೆ ಮುಗಿಯಂಗಿಲ್ಲ. ನೀವು ಯಾವಾಗಾದ್ರೂ ಶಿವಸ್ತುತಿ ಶಕ್ತಿ ಸ್ತುತಿಗೆ ಸಂಬಂಧಪಟ್ಟ ಶ್ಲೋಕದೊಳಗಿಂದು ಒಂದು ಅಕ್ಷರ, ಒಂದು ಶಬ್ದ, ಒಂದು ವಾಕ್ಯ ಏನು ನಿಮಗೆ ಅರ್ಥ ಆಗಂಗಿಲ್ಲ, ಯಾವಾಗಾದ್ರೂ ಚರ್ಚೆ ಮಾಡ್ರಿ. ಸಿದ್ಧಾಂತ ಶಿಖಾಮಣಿಯ ಎಲ್ಲಾ ಶಬ್ದಗಳ ಅರ್ಥ ನಮ್ಮಲ್ಲಿ ನಿಮಗೆ ಸಿಗುತ್ತದೆ, ಅದು ಗ್ಯಾರಂಟಿ. ಯಾವ ಶ್ಲೋಕದ ಅರ್ಥ ಬೇಕಂದ್ರೂ ಬಿಡಿಸಿ ಹೇಳಷ್ಟು ಇಲ್ಲಿ ನಮ್ಮಲ್ಲಿ ಸಾಹಿತ್ಯನೂ ಅದ, ತಿಳಿಸಿ ಹೇಳಷ್ಟು ನಮ್ಮಲ್ಲಿ ಅಂಥದ್ದೊಂದು ಅನುಭವನೂ ಅದ. ಹೀಗಾಗಿ ಎಷ್ಟೋ ದಿವಸ ಇದು ಹೇಳ್ಕೊಂಡು ಬಂದಂತ ಗ್ರಂಥ ಇದು, ಬಹಳ ಕಡೆ ಹೇಳಿವಿದು. ಹೀಗಾಗಿ ನಮಗಿದೇನು ಯಾವುದು ಹೊಸದು ಅನ್ಸಂಗಿಲ್ಲ. ಮತ್ತೆ ನಾಳೆ ಏನ್ ಮಾಡಮು, ಶಕ್ತಿ ಸ್ತುತಿಯ ಶಬ್ದ ಅರ್ಥಗಳನ್ನು ಮಾಡೋಣ. ಶಿವಸ್ತುತಿಯ ಎಲ್ಲಾ ಶಬ್ದಾರ್ಥಗಳು ಕಂಪ್ಲೀಟ್ ಅರ್ಥ ಆಗ್ಯಾವ ಇಲ್ಲ ತಿಳ್ಕೊರಿ. ಏನಾರ ಅರ್ಥ ಆಗಿಲ್ಲ ಅಂದ್ರೆ ಇವತ್ತೇ ಕೇಳ್ಬೇಕಂತಿಲ್ಲ, ಯಾವಾಗಾದ್ರೆ ಕೇಳ್ರಿ. 6 ತಾಸು ರಾತ್ರಿ ಗಬ್ಬಿಸಿ ಕೇಳಿದ್ರು ನಾವು ಹೇಳ್ತೀವಿ, ಅವ್ರಿಗೆ ಏನ್ ಡೌಟ್ ಇಲ್ಲ. ಸಿದ್ಧಾಂತ ಶಿಖಾಮಣಿ ಅತ್ಯಂತ ಸರಳವಾದ ಉಪನ್ಯಾಸ ನಮಗದ. ಏನಾರ ಹಾರ್ಡ್ ಅನ್ಸ್ಲಕತ್ತದೇನ್ರಿ ನಾವು ಹೇಳೋದ್ರಾಗ? ತಿಳಿಲಾರ್ದಂಥದ್ದು ಏನಾರ ಅದ? ಏನಾರ ತಿಳ್ಕೊಳ್ಳೋದಕ್ಕೆ ಏನ್ರ ಕಷ್ಟ ಆಗ್ಲಕತ್ತದ? ನಿಮ್ಗೆ ಏನಾರು ತಿಳ್ಕೊಳ್ಳೋದ್ರ ಕಷ್ಟ ಆಗ್ಲಕತ್ತದ ಅನ್ನೋದು ಕೇಳಕತ್ತೀನಿ. ಏನ್ ಗುಪ್ತ ಕೂತ್ರಿ, ಏನ್ ಮಾಡ್ಬೇಕು? ಏನ್ರಿ ಯಾವಾಗ ಬಂದಾಗ್ಯದ್ರಿ ಇದು? ಈಗ ಜಸ್ಟ್ ಬಂದ್. ಹಂಗ ಯಾವಾಗರೇ ಈ ಪ್ರಶ್ನೆ ಉತ್ತರಕ್ಕೆ ಅದ್ರ ಮೇಲೆ ಹಿಂಗ್ ಬುಕ್ ಇಟ್ಟಿದ್ದೆ ತೆಗೆದು ಬಿಟ್ಟೆ ಮ್ಯೂಟ್ ಆಗಿಬಿಟ್ಟದ. ಇದು ಲ್ಯಾಪ್ಟಾಪ್ನಾಗ ಹೇಳಕತ್ತೀನಿ. ಅದು ಏನಾಯ್ತು, ಈ ಸಿದ್ಧಾಂತ ಶಿಖಾಮಣಿ ಸಂಬಂಧಪಟ್ಟಂತ ಡೌಟ್ಸು ಯಾವಾಗೇ ಕೇಳ್ರಿ, ಅದ್ರಾಗ ಏನು ಮುಲಾಜಿ ಇರ್ಲಾರ್ದಂಗ ನಿಮಗೆ ಅರ್ಥ ಹೇಳ್ತೀವಿ. ಈಗ ನಾ ಹೇಳೋ ಅರ್ಥ ನಿಮಗೆ ಏನಾರ ತಿಳ್ಕೊಳ್ಳೋದ್ರಾಗ ಕಷ್ಟ ಆಗ್ಲಕತ್ತದೇನಂತ. ಈಜಿ ಅದ ಏನು ಕಷ್ಟ ಹಾರ್ಡ್ ಅನ್ಸ್ಲಕತ್ತದ? ಶಬ್ದ ಶಬ್ದ ಅಕ್ಷರ ಅಕ್ಷರ ಎಲ್ಲವನ್ನ ಅರ್ಥವನ್ನ ಬಿಡಿಸ್ಕೊಡ್ತೀನಿ ನಾನು. ಸಿದ್ಧಾಂತ ಶಿಖಾಮಣಿ ನಾವು ಎಷ್ಟೋ ಸಾರಿ ಹೇಳಿವೆ, ಅದ್ರಾಗೇನ್ ಸಂಶಯನೇ ಇಲ್ಲ. 101 ಸ್ಥಳಗಳು ಲೀಲಾಜಾಲವಾಗಿ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ, ಅದ್ರಾಗೇನ್ ಡೌಟೇ ಇಲ್ಲ. ವಚನ ಸಾಹಿತ್ಯ ಸಿದ್ಧಾಂತ ಶಿಖಾಮಣಿ ಇದ್ರೊಳಗ ಯಾವುದಕ್ಕೂ ತೊಂದರೆ ಇರ್ಲಾರ್ದಂಗ ಆ ವಚನ ಸಾಹಿತ್ಯದ ಕೆಲವೊಂದು ಏನದವ ಬೆಡಗಿನ ವಚನ ಅಂತ ಏನದವ ಅವುಗಳಿಗೆ ನಾವು ಟಚ್ ಕೊಡ್ಲಕ್ ಹೋಗಿಲ್ಲ. ಅವು ಏನೇನೋ ಶಬ್ದಗಳೇ ಬೇರೆ, ಅದರ ಅರ್ಥಗಳೇ ಬೇರೆ, ಯಾರು ಬೇಕವ್ರು ಹೆಂಗ್ ಬೇಕಂಗೆ ವಿಶ್ಲೇಷಣೆ ಮಾಡ್ತಾರ. ಅಷ್ಟು ಡೀಪ್ ಹೋಗೋದು ನಮ್ಗೆ ಬೇಕಾಗಿಲ್ಲ. ಸರಳವಾಗಿ ಚನ್ನಬಸವಣ್ಣವ್ರದ್ದು ಮಾಡ್ಲಕತ್ತೀವಲ್ಲ ಸಾಕಲ್ಲ. ಶಟಸ್ಥಲ ಸಿದ್ಧಾಂತ ಏನ್ ಬೇಕಾದ್ರೆ ಒಂದ್ ಕಡೆ ಸಿದ್ಧಾಂತ ಶಿಖಾಮಣಿ ಒಳಗೂ ಶಟಸ್ಥಲ ಸಿದ್ಧಾಂತ ನಡೆಸಿವಿ, ಬೆಳಿಗ್ಗೆ ವಚನ ಸಾಹಿತ್ಯದಾಗೂ ಶಟಸ್ಥಲ ಸಿದ್ಧಾಂತ ನಡೆಸಿವಿ. ಹಿಂಗಾಗಿ ಶಟಸ್ಥಲ ಸಿದ್ಧಾಂತ ಅನ್ನೋದು ಅಂಗೈ ನೆಲ್ಲಿಕಾಯಿ ಆದಂಗೆ ಆಗ್ಬಿಡ್ತದೆ ನಿಮಗೆ. ಏನ್ ಬೆಳಗಿನ ವಚನಗಳು ಮತ್ತೆ ಅದು ಶೂನ್ಯ ಸಂಪಾದನೆ ಅಂತವೆಲ್ಲ ಕಷ್ಟ ಇರೋಂಥ ತಗೊಂಡ್ಕೆ ಯಾಕೆ ಗುದ್ದಾಡ್ಲಕ್ ಹೋಗ್ಬೇಕು? ಸರಳ ಸರಳ ಇರೋಂಥ ತಗೊಂಡು ಸರಳ ವಿಚಾರಗಳದಾಗ ಹೋಗ್ಬಿಡೋದಪ್ಪ. ಮತ್ತೇನು ಟೈಮ್ ಆಯ್ತಲ್ರಿ, 10:15 ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಇವ್ರು ಯಾರು ಶಿವರಾಜ್ ಗುರುಗಳಿಗೆ ಈ ಸಂಜೆ ಪಾಠದ್ದು ನಾನು ಗೊತ್ತದ ಇಲ್ರಿ ಟೈಮು? ಅವ್ರಿಗೇನು ಸಾಧ್ಯ ಇದ್ದಂಗೆ ಕಾಣಲ್ಲ ಇದು ಅಟೆಂಡ್ ಆಗೋದು. ಆಯ್ತು, ಅವ್ರ ಇಷ್ಟ, ಅವ್ರು ಏನ್ ಮಾಡ್ತಾರೆ ಮಾಡ್ರಿ. ಸುಮ್ ಕೇಳ್ರಿ ಸಂಜೆ ಪಾಠಕ್ಕೆ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಏನ್ ಹೇಳ್ತಾರೆ ನೋಡ್ರಿ. ಅಂದ್ರೆ ಸಂಜೆಗೊಂದು ತತ್ವಪದ ಆಡ್ಸೋದು ಹಂಗೆ ಅವ್ರಿ.
ಶಿವಾಯ